ಹಾಯ್ ಹಲೋ ನಮಸ್ತೆ. ಮ್ಯಾಥಮ್ಯಾಟಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಕ್ಲಾಸ್ 10 ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ರು? ಹೇಗ್ ನಡೀತಾರೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್? ನಿಮ್ ಎಲ್ಲರ ಎಕ್ಸಾಮ್ ಪ್ರಿಪರೇಷನ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ನೀವು ಎಕ್ಸಾಮ್ ಪ್ರಿಪರೇಷನ್ ಇನ್ನ ಈಸಿ ಮಾಡೋದಕ್ಕೆ ಐ ಹ್ಯಾವ್ ಕಮ್ ಅಪ್ ವಿತ್ ದ ಮೋಸ್ಟ್ ಆಂಟಿಸಿಪೇಟೆಡ್ ಅಂಡ್ ದ ಮೋಸ್ಟ್ ಡಿಫಿಕಲ್ಟ್ ಚಾಪ್ಟರ್, ಅಲ್ಲ ಸರ್ಫೇಸ್ ಏರಿಯಾ ಇದೆ, ಸೆಕೆಂಡ್ ಮೋಸ್ಟ್ ಡಿಫಿಕಲ್ಟ್ ಚಾಪ್ಟರ್, ದಟ್ ಈಸ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ನೋಡಿ ಮಕ್ಕಳ, ಇದರಲ್ಲಿ 4 marks ಗೆ ಒಂದು ಕಂಪಲ್ಸರಿ ಕ್ವೆಶನ್ ಬರುತ್ತೆ. Sometimes diagram will be given, sometimes the diagram will not be given. And as you can see, ನೀವು LBL ನೋಡಿದ ಹಾಗೆ the level of questioning ಏನಿದೆ ಅದೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ SSLC ಅವರು. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ಕೂಡ ಸುಮಾರು ವಿಡಿಯೋಸ್ ನೋಡಿದೆ, ಯಾವ ತರ ಕಂಟೆಂಟ್ ನೋಡ್ತಾ ಇದ್ದೀರಾ ನೀವು ಯೂಟ್ಯೂಬ್ ಅಲ್ಲಿ ಅಂತ ಅದನ್ನ ಅರ್ಥ ಮಾಡ್ಕೊಂಡು ಒಂದು ಫ್ರೆಶ್ ಟೈಪ್ ಆಫ್ ಕಂಟೆಂಟ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತೀನಿ, ನೀವ್ ಏನ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಫುಲ್ ನೋಡಿ, ಎಂಡ್ ವರ್ಗು ನೋಡಿ. ಎಂಡ್ ವರ್ಗು ನೋಡಿದ್ರೇನೆ ನಿಮಗೆ ಹೆಲ್ಪ್ ಆಗೋದು, ಇಲ್ಲ ಅಂದ್ರೆ ಯೂಸ್ ಇಲ್ಲ. ಗಾಟ್ ಇಟ್? ಸೊ ಇಷ್ಟು ಹೇಳಿದ್ದೀನಿ. ಐ ವಾಂಟ್ ದ ಡ್ಯೂರೇಷನ್ ಆಫ್ ದ ವಿಡಿಯೋ ಟು ಬಿ ವೆರಿ ಲೆಸ್. ಆಲ್ಮೋಸ್ಟ್ ಇನ್ 30-40 minutes ಅಲ್ಲಿ ಎಲ್ಲ ಈ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಮುಗಿಸ್ಕೊಡ್ತೀನಿ. ಗಾಟ್ ಇಟ್? ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್, ಈ ಎಲ್ಲಾ ಶೇಪ್ಸ್ ನೀವು ಲೈಫ್ ಅಲ್ಲಿ ಒಂದ್ಸರಿ ಯಾರು ನೋಡಿರ್ಬೇಕು. ಆಲ್ಮೋಸ್ಟ್ ಇವಾಗ ಎಕ್ಸಾಮ್ ಟೈಮ್ ಅಲ್ಲಿ ಇದ್ದೀರಾ, ಈ ಎಲ್ಲಾ ಶೇಪ್ಸ್ ಅಟ್ಲೀಸ್ಟ್ ಲೈಫ್ ಅಲ್ಲಿ ಒಂದ್ಸರಿ ನೋಡಿದೀರಾ, ನೋಡ್ಕೊಳ್ಳಿ. ಓಕೆ, ನೋಡಿದ್ರೆ ದಯವಿಟ್ಟು ಇದು ಎಲ್ಲಾ ಶೇಪ್ಸ್ ಒಂದ್ಸರಿ ಬರೆದು ಬಿಡಿ. ಓಕೆ, ಡನ್. ಏನಕ್ಕೆ ಈ ಶೇಪ್ಸ್ ಎಲ್ಲ ತೋರಿಸ್ತಾ ಇದೀನಿ ಅಂದ್ರೆ, ನಿಮ್ಮ ಎಕ್ಸಾಮ್ಸ್ ಅಲ್ಲೂ ಅಷ್ಟೇ, ನೀವು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಓದ್ಬೇಕಾದ್ರೂ ಅಷ್ಟೇ, ಫೋಕಸ್ ಮೋರ್ ಆನ್ ದ ಶೇಪ್. ಫಸ್ಟ್ ನೀವೇನ್ ಮಾಡ್ಬೇಕು, ಯಾವ ಶೇಪ್ ಇದೆ ಅಂತ ನೋಡ್ಬೇಕು, ಅಷ್ಟೇ ನಿಮ್ ಕೆಲಸ. ಕ್ವೆಶ್ಚನ್ ಏನಾದ್ರು ಇರ್ಲಿ, ಕ್ವೆಶ್ಚನ್ ಅವನು ಹಾಳ್ಬಾವಿಗೆ ಬಿದ್ದ ಅಂತ ಇರ್ಲಿ, ಬೋರ್ಡ್ ಹೋಗ್ತಾ ಇತ್ತು 2 ಡ್ಯಾಶ್ ಆಯ್ತು ಅಂತ ಇರ್ಲಿ, ಒಂದೇ ಕಡೆ ನಿಂತ್ಕೊಂಡು ಅದ್ ಮೇಲೆ ಕೆಳಗೆ 2 ಸರಿ ನೋಡ್ದ, ಏನಾದ್ರೂ ಇರ್ಲಿ, ಗೋ ಬಿಹೈಂಡ್ ದ ಶೇಪ್ಸ್. ನೀವು ಶೇಪ್ ಐಡೆಂಟಿಫೈ ಮಾಡೋದ್ರಲ್ಲಿ ಬಿಸಿ ಇದ್ರೆ ಕ್ವೆಶ್ಚನ್ ಅಲ್ಲಿ ಏನೇನು ಎಕ್ಸ್ಟ್ರಾ ಕೊಟ್ಟಿರ್ತಾರಲ್ಲ ಅದ್ರ ಕಡೆ ಎಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಓಕೆ, ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಸಿ ದ ಶೇಪ್. ನಾನು ನಿಮ್ಗೆ ಬೇಕಂತ ಅದಕ್ಕೆ ಫಸ್ಟ್ ಶೇಪ್ ತೋರಿಸ್ತಾ ಇದೀನಿ. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇದೆರಡರಲ್ಲೋ ಅಥವಾ ಇದ್ರ ಜೊತೆಗೆ ಇನ್ನೊಂದು ರೆಕ್ಟಾಂಗಲ್, ಅರ್ಥ ಆಗ್ತಿದೆ ಅಲ್ಲ? ಈಗ ನೋಡಿ, ಬರೀ ಇಲ್ಲಿ ಟ್ರಯಾಂಗಲ್ ಇದೆ, ಇಲ್ಲಿ ರೆಕ್ಟಾಂಗಲ್ ವಿತ್ ಟ್ರಯಾಂಗಲ್ ಇದೆ. ನೆಕ್ಸ್ಟ್ ಏನ್ ಮಾಡ್ಬೋದು, ಈ ರೆಕ್ಟಾಂಗಲ್ ಇನ್ನು ಚಿಕ್ಕದ್ ಮಾಡ್ಬಿಟ್ಟು ಇಲ್ಲೇ ಒಂದು ಇನ್ನೊಂದ್ಸರಿ ಅಡ್ಜಸ್ಟ್ ಮಾಡ್ಬೋದು. ಸೊ ಔಟ್ ಆಫ್ ದೀಸ್ ಶೇಪ್ಸ್ ದೇ ಕ್ಯಾನ್ ಮಾಡಿಫೈ. ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ಏನು ಮಾಡಕ್ ಆಗಲ್ಲ. ಓಕೆ ಓಕೆ, ಇವಾಗ ಶೇಪ್ ನೋಡ್ದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಒಂದು ಟ್ರಯಾಂಗಲ್ ನ ಚೂಸ್ ಮಾಡ್ಬೇಕು. ಯೂಶಲಿ 2 ಟ್ರಯಾಂಗಲ್ ಇರುತ್ತೆ, ಅಥವಾ ಟ್ರಯಾಂಗಲ್ 2 ಟ್ರಯಾಂಗಲ್ 3 ಟ್ರಯಾಂಗಲ್ ಜೊತೆಗೆ ರೆಕ್ಟಾಂಗಲ್ ಇರುತ್ತೆ. ಎಷ್ಟಾದ್ರೂ ಇರ್ಲಿ, ಡೋಂಟ್ ವರಿ, ನೀವೇನ್ ಮಾಡ್ಬೇಕು, ಒಂದು ಟ್ರಯಾಂಗಲ್ ನ ಚೂಸ್ ಮಾಡ್ಬೇಕು. ಯಾವ ಚೂಸ್ ಮಾಡೋದು? ಜಾಸ್ತಿ ಟ್ರಯಾಂಗಲ್ಸ್ ಇದ್ದಾಗ ಒಂದು ಟ್ರಯಾಂಗಲ್ ನೀವೇನ್ ಚೂಸ್ ಮಾಡ್ತೀರಾ ಅದರಲ್ಲಿ ಒಂದು ಸೈಡ್ ಒಂದ್ ಆಂಗಲ್ ಮಿನಿಮಮ್ ಗೊತ್ತಿರ್ಬೇಕು. ಇದು 2 ಕಾಣಿಸ್ತಾ ಇರೋ ಟ್ರಯಾಂಗಲ್ ಯಾವ್ದಾದ್ರು ನಿಮ್ ಕಾಣಿಸಿದ್ರೆ ಅಥವಾ ನಿಮ್ಗೆ ಗೊತ್ತಾದ್ರೆ ಯಾವ್ದು ಅಂತ ಅದನ್ನ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ನಾನು ನಿಮ್ಗೆ ಫಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲೇನಿದೆ, ಒಂದ್ ಆಂಗಲ್ ಇದೆ, ಒಂದು ಸೈಡ್ ಇದೆ. ಸೊ ಸಪೋಸ್ ಇದ್ರ ಜೊತೆಗೆ ಇಲ್ಲೊಂದು ರೆಕ್ಟಾಂಗಲ್ ಬಂತು ಅಥವಾ ಇದ್ರೊಳಗೆ ಇನ್ನೊಂದು ಟ್ರಯಾಂಗಲ್ ಬಂತು, ಈ ತರ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದ್ರು ನಾನೇನ್ ಮಾಡ್ತೀನಿ, ನನ್ ಪ್ರಯಾರಿಟಿ ಸಿಂಪಲ್, ಒಂದು ಸೈಡ್ ಒಂದ್ ಆಂಗಲ್ ಗೊತ್ತಿರೋ ಟ್ರಯಾಂಗಲ್ ಚೂಸ್ ಮಾಡ್ಬೇಕು. ಅದ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ಸೊ ಶೇಪ್, ಫಸ್ಟ್ ಶೇಪ್ ಗೊತ್ತಾಯ್ತು. ಆ ಶೇಪ್ ಅಲ್ಲಿ ಆದಷ್ಟು ಡೀಟೇಲ್ ಹೋಗಿ ನಾವು ಒಂದ್ ಟ್ರಯಾಂಗಲ್ ಚೂಸ್ ಮಾಡಿದೆ. ಆ ಟ್ರಯಾಂಗಲ್ ಅಲ್ಲಿ ಏನ್ ಮಿನಿಮಮ್ ಇರ್ಬೇಕು, ಒಂದು ಸೈಡ್ ಒಂದ್ ಆಂಗಲ್ ಮಿನಿಮಮ್ ಇರ್ಬೇಕು. ಸಪೋಸ್ ಕೆಲವು ಸರಿ ಏನ್ ಮಾಡ್ತಾರೆ, ಒಂದ್ ಆಂಗಲ್ ಕೊಡೋ ಬದಲು 2 ಸೈಡ್ ಕೊಟ್ಬಿಡ್ತಾರೆ. ಓಕೆ, ದಟ್ ವಿಲ್ ಆಲ್ಸೋ ಹೆಲ್ಪ್ ಯು. ಅದ್ ಹೆಂಗೆ ಅಂತ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲೂ ನೋಡಿ, ಈ ಟ್ರಯಾಂಗಲ್ ಯೂಸ್ ಇದೆ, ನಿಮ್ಗೆ ಯೂಸ್ ಆಗುತ್ತಾ? ಏನೇನ್ ಚೆಕ್ ಮಾಡ್ಬೇಕು, ಒಂದ್ ಆಂಗಲ್ ಒಂದ್ ಸೈಡ್ ಚೆಕ್ ಮಾಡ್ಬೇಕು, ಇದೆ ಯೂಸ್ ಆಗುತ್ತೆ. ಸೈಡ್ ಎಲ್ಲಿದೆ ಅನ್ನೋದು ಮ್ಯಾಟರ್ ಆಗಲ್ಲ, ಇಟ್ ಡಸಂಟ್ ಮ್ಯಾಟರ್. ಬಟ್ ಒಂದು ಸೈಡ್ ಒಂದ್ ಆಂಗಲ್ ಇದೆಯಾ, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಈ ಕಾನ್ಸೆಪ್ಟ್ ಗೊತ್ತೈತಲ್ವಾ? ಸ್ಮಾಲೆಸ್ಟ್ ಹೇಳ್ತಾ ಇದೀನಿ. ಇವಾಗ ಮಧ್ಯದಲ್ಲಿ ನಿಮ್ಗೆ ದೊಡ್ಡ ಶೇಪ್ ಕೊಟ್ಟಿದ್ದೀನಿ. ನೀವೇನ್ ಮಾಡ್ಬೇಕು, ಶೇಪ್ ನೋಡಿದ್ರಿ, ಗೊತ್ತಾಯ್ತು ಯಾವ ಶೇಪ್ ಅಂತ. ಓಕೆ, ನಾನು ಪ್ರತಿಯೊಂದು ಶೇಪ್ಗೂ ಒಂದೊಂದು ಟೈಪ್ ಅಂತ ಮಾಡಿದೀನಿ, ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಬಟ್ ನಾನು ಇದುವರೆಗೆ ಏನ್ ಅರ್ಥ ಮಾಡ್ಸಿದೀನಿ ಅದನ್ನೇ ಯೂಸ್ ಮಾಡ್ಕೋಬಹುದಲ್ವಾ? ನೋಡಿ, ಏನ್ ಮಾಡ್ಬೋದು ನೀವು, ಇಲ್ಲಿ 2 ಟ್ರಯಾಂಗಲ್ ಇದೆ, ಬಟ್ ಇಲ್ಲಿ ನನಗೆ ಏನ್ ಕಾಣಿಸ್ತಿದೆ, ಒಂದ್ ಆಂಗಲ್ ಗೊತ್ತಿದೆ, ಒಂದು ಸೈಡ್ ಗೊತ್ತಿದೆ ಅಂತ ಅನ್ಕೊಳ್ಳಿ ಸದ್ಯಕ್ಕೆ. ಸೊ ಇದೆರಡು ಗೊತ್ತಿದ್ರೆ ಯು ಕ್ಯಾನ್ ಫೈಂಡ್ ಅದರ್ ಒನ್. ನೆಕ್ಸ್ಟ್ ಅದೇ ತರ ಇಲ್ಲೂ ಇದೆ, ಇಲ್ಲೊಂದು ಆಂಗಲ್ ಇದೆ, ಇಲ್ಲೂ ಒಂದ್ ಸೈಡ್ ಇದೆ. ಇದೆರಡನ್ನ ತಗೊಂಡ್ರೆ ನೀವು ಈ ಸೈಡ್ ನ ಫೈಂಡ್ ಮಾಡ್ಬೋದು. ಗೊತ್ತಾಗ್ತಿದೆ ಅಲ್ಲ ಏನ್ ಮಾಡ್ಬೇಕು? ಶೇಪ್ ಗೊತ್ತಾಯ್ತು, ಏನ್ ಮಾಡ್ಬೇಕು ಗೊತ್ತಾಯ್ತು. ಓಕೆ, ಟ್ರಯಾಂಗಲ್ ಕನ್ಸಿಡರ್ ಮಾಡಿದೆ, ಒಂದ್ ಸೈಡ್ ಒಂದ್ ಆಂಗಲ್ ಇದೆ. ನೆಕ್ಸ್ಟ್ ಏನು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನೀವು ಟ್ರಿಗ್ನೋಮೆಟ್ರಿ ಓದಿದೀರಾ. ಟ್ರಿಗ್ನೋಮೆಟ್ರಿ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಟ್ರಿಗ್ನೋಮೆಟ್ರಿ ಸ್ಟಾರ್ಟೆಡ್ ವಿತ್ ಸಮಥಿಂಗ್ ಕಾಲ್ಡ್ ಎಸ್ ರೇಷಿಯೋಸ್. ಕರೆಕ್ಟಾ? ನೀವು ರೇಷಿಯೋ ತಗೋಬೇಕು. ಆ ರೇಷಿಯೋ ಹೆಂಗಿರ್ಬೇಕು ಅಂದ್ರೆ, ಯಾವಾಗ್ಲೂ ಇಟ್ ಶುಡ್ ಬಿ ಸಮಥಿಂಗ್ ಲೈಕ್ ದಿಸ್, ನೋನ್ ಬೈ ಅನ್ನೋನ್. ಈ ರೇಷಿಯೋನೇ ತಗೋಬೇಕು.
ಓಕೆ. ಅಂಡ್ ನೀವು ಉಲ್ಟಾ ತಗೊಂಡ್ರು ಪರವಾಗಿಲ್ಲ, ಅನ್ನೋನ್ ಬೈ ನೋನ್ ತಗೊಂಡ್ರು ಏನು ಬೇಜಾರಿಲ್ಲ. ಓಕೆ. ಏನಾಗುತ್ತೆ ಹಂಗೆ ತಗೊಳ್ಳೋದ್ರಿಂದ ನೋಡಿ, ನಾನು ಏನೋ ಒಂದು ಹೇಳಿದೆ ಇವಾಗ, ಅದು ಯೂಸ್ ವರ್ಕ್ ಆಗ್ಬೇಕಲ್ವಾ. ಏನಾಗುತ್ತೆ ಇವಾಗ, ಈಗ ನೋಡಿ ಈಸಿ ನೋನ್, ಸಪೋಸ್ ನಿಮ್ ಕ್ವೆಶನ್ ಅಲ್ಲಿ BC ಕೇಳಿದ್ದಾರೆ ಅಂತ ನಾನು ಏನ್ ಮಾಡ್ಬೇಕು, ನೋನ್ ಬೈ ಅನ್ನೋನ್ ತಗೋತೀನಿ. ಓಕೆ. ಐ ಆಮ್ ಟೇಕಿಂಗ್ ಅ ರೇಷಿಯೋ. ಸೊ ಟ್ರಿಗ್ನೋಮೆಟ್ರಿ ಟರ್ಮ್ಸ್ ಅಲ್ಲಿ ಈ ರೇಷಿಯೋ ಏನಾಗುತ್ತೆ, ಐ ಹ್ಯಾವ್ ಟು ಗೋ ಟು ಆಂಗಲ್. ಆಂಗಲ್ ಇದೆ, ಆಂಗಲ್ ಗಿದೆ ಆಪೋಸಿಟ್ ಸೈಡ್ EC, BC ಅಡ್ಜಸೆಂಟ್ ಸೈಡ್. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಏನಾಗುತ್ತೆ, ಟ್ಯಾನ್ ಆಗುತ್ತೆ. ಆಂಗಲ್ ಇಲ್ಲೇ ಬರ್ದ್ಬಿಡ್ತೀನಿ, tan 30. ಓಕೆ. ನೆಕ್ಸ್ಟ್ ಏನ್ ಆಗುತ್ತೆ, EC ವ್ಯಾಲ್ಯೂ ನನಗೆ ಗೊತ್ತು 40√3 ಅಂತ ಗೊತ್ತು, ಡಿವೈಡೆಡ್ ಬೈ BC ನ ಅನ್ನೋನ್ ನನಗೆ, tan 30 ಎಷ್ಟು 1/√3. ಎರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 40√3 into √3 ಎಷ್ಟು 120 ಬರುತ್ತೆ, is equal to BC. ಯಾಕಿದು 120 ಆಯ್ತು, √3 into √3 3, 40 into 3 120. ಈಗ ನಾನು ಏನ್ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ಸಪೋಸ್ ನಿಮಗೆ ಒಂದ್ ಆಂಗಲ್ ಒಂದ್ ಸೈಡ್ ಕೊಟ್ರೆ ಇದು ನೋನ್ ಅಂಡ್ ಅನ್ನೋನ್. ಸಪೋಸ್ ನಿಮಗೆ ಎರಡು ಸೈಡ್ ಕೊಟ್ಬಿಟ್ರೆ ಏನ್ ಮಾಡ್ತೀರಾ, ಗೊತ್ತಿರೋ ಸೈಡ್ ರೇಷಿಯೋ ತಗೊಳ್ಳಿ. ಇದನ್ನ ನಾವು ಫಸ್ಟ್ ಚಾಪ್ಟರ್ ಅಲ್ಲೂ ಮಾಡಿದೀವಿ. ಎರಡು ಸೈಡ್ ಕೊಟ್ಟಿರ್ತಾರೆ, ಆ ಸೈಡ್ ನ ಯೂಸ್ ಮಾಡ್ಕೊಂಡು ಆಂಗಲ್ ಫೈಂಡ್ ಮಾಡ್ತೀವಿ ಅಷ್ಟೇ. ಬಟ್ ಆತರ ಪ್ರಾಬ್ಲಮ್ಸ್ ಆದಷ್ಟು ಇಲ್ಲಿ ಅವಾಯ್ಡ್ ಮಾಡ್ತಾರೆ, ಬಿಕಾಸ್ ನಮಗ್ ವ್ಯಾಲ್ಯೂಸ್ ಬೇಕಿಲ್ಲಿ, ಎಲ್ಲಿ ಯೂಸ್ ಆಗ್ತಿದೆ ಅಂತ ಬೇಕು. ಕರೆಕ್ಟಾ? ಸೊ ಅದೇ ತರ ನಾನು ಇವಾಗ ಸಪೋಸ್ ನಿಮ್ಗೆ ಈ ಕ್ವೆಶನ್ ಮಾಡಿ ಅಂತ ನೀವು ಮಾಡಕ್ಕಾಗತ್ತಾ, 100% ಮಾಡಕ್ಕಾಗುತ್ತೆ. ಯಾಕೆ, ನೀವು ಶೇಪ್ ಗೊತ್ತು, ಶೇಪ್ ಅಲ್ಲಿ ಒಂದು ಟ್ರಯಾಂಗಲ್ ಐಡೆಂಟಿಫೈ ಮಾಡಿದೀರಾ, ಟ್ರಯಾಂಗಲ್ ಒಳಗಡೆ ಒಂದ್ ಆಂಗಲ್ ಒಂದ್ ಸೈಡ್ ಇದೆ, ನೋನ್ ಬೈ ಅನ್ನೋನ್ ರೇಷಿಯೋ ಹಾಕಿದ್ರೆ ಇಲ್ಲೂ ಆನ್ಸರ್ ಬರುತ್ತೆ. ಓಕೆ. ಈಗ ಸ್ಮಾಲರ್ ಟರ್ಮ್ಸ್ ಗೊತ್ತಾಗಿದೆ, ಬಿಗರ್ ಟರ್ಮ್ಸ್ ಹೋಗಕ್ಕಿಂತ ಮುಂಚೆ ಇನ್ನ ಏನೇನ್ ಗೊತ್ತಿರ್ಬೇಕು ಟ್ರಿಗ್ನೋಮೆಟ್ರಿ, ಇದು ಬೇಸಿಕ್. ಇದು ಎಲ್ಲದಕ್ಕೂ ಯೂಸ್ ಆಗುವಂತ ಒಂದು ಪ್ರೋಸೆಸ್. ಈ ಪ್ರೋಸೆಸ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದೀರಾ ಅಂದ್ರೆ, ಕೆಲವು ರೂಲ್ಸ್ ಇಂಪಾರ್ಟೆಂಟ್, ಆ ರೂಲ್ಸ್ ಅರ್ಥ ಮಾಡ್ಕೊಂಡು ವಿಲ್ ಗೋ ಟು ದ ಪ್ರಾಬ್ಲಮ್ಸ್. ಓಕೆ. ಅಂಡ್ ಡೋಂಟ್ ವರಿ, ಎಲ್ಲಾ ನಾನು LBA ಇಂದಾನೆ ತಗೊಂಡಿರೋದು, ಬೇರೆ ಎಲ್ಲಿಂದನೂ ತಗೊಂಡಿಲ್ಲ. ಕರೆಕ್ಟ್? ಓಕೆ. ಫಸ್ಟ್ ಆಸ್ ಇಟ್ ಈಸ್, ನಾವು ರೂಲ್ಸ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಚಿಕ್ಕದಾಗಿ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮಾಡಿಲ್ಲ ಅಲ್ವಾ, ಸೊ ಚಾಪ್ಟರ್ ಅರ್ಥ ಮಾಡ್ಕೊಂಬೋಣ. ಬೇಸಿಕಲಿ ಒಬ್ಬ ಅಬ್ಸರ್ವರ್ ಇದ್ದಾನೆ, ಅಬ್ಸರ್ವರ್ಸ್ ವಿಲ್ ಹ್ಯಾವ್ ಡಿಫರೆಂಟ್ ಹೈಟ್ಸ್. ಅವನ ಲೆಕ್ಕಾಚಾರದ ಪ್ರಕಾರ, ಅವನ ಐ ಲೆವೆಲ್ ಪ್ರಕಾರ ಒಂದು ಇಮ್ಯಾಜಿನರಿ ಲೈನ್ ನ ಡ್ರಾ ಮಾಡ್ತಾರೆ. ಅದನ್ನ ನಾರ್ಮಲ್ ಅಂತ ಕೆಲವು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದ್ರೆ, ಹಾರಿಜಾಂಟಲ್ ಅಂತಾನು ಕೆಲವು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದೆ. ನೀವು ಸ್ಟೂಡೆಂಟ್ ಅಲ್ವಾ, ಒಂದೇ ಒಂದು ಟೆಕ್ಸ್ಟ್ ಬುಕ್ ನೀವು ಓದಕ್ಕಾಗಲ್ಲ ಅಲ್ವಾ, ನೀವು ತುಂಬಾ ಜಾಸ್ತಿ ಓದ್ಬೇಕಲ್ವಾ, ನಾರ್ಮಲ್ ಜೊತೆಗೆ ಹಾರಿಜಾಂಟಲ್ ಅಂತಾನು ಅರ್ಥ ಮಾಡ್ಕೊಂಡ್ಬಿಡಿ, ಅದು ಗೊತ್ತಿದ್ರೆ ಒಳ್ಳೇದು. ಓಕೆ. ಈಗ ಹಾರಿಜಾಂಟಲ್ ಏನ್ ಕಿತಾಪತಿ ಅಂದ್ರೆ, ಎಲ್ಲ ನನ್ನ ಐ ಲೆವೆಲ್ಗೆ ಡಿಫರೆಂಟ್ ಅಬ್ಸರ್ವರ್ಸ್, ಡಿಫರೆಂಟ್ ಐ ಲೆವೆಲ್ಸ್ ಇರೋದ್ರಿಂದ ಒಬ್ರನ್ನ ನಾನು ಮೇಲ್ ನೋಡ್ಲೇಬೇಕು, ಒಬ್ರನ್ನ ನಾನು ಕೆಳಗ್ ನೋಡ್ಲೇಬೇಕು. ಕರೆಕ್ಟಾ? ಸೊ ಇದೆರಡು ಬಿಟ್ಟು ಬೇರೆ ಏನೂ ಆಗಲ್ಲ. ಸೊ ನಾನು ಮೇಲ್ ನೋಡಿದಾಗ ಎಲಿವೇಟೆಡ್ ಲೈನ್ ನಾರ್ಮಲ್ ಇತ್ತಲ್ವಾ ಫಸ್ಟ್, ಅದಕ್ಕೂ ಎಲಿವೇಟ್ ಆಗಿದ್ದಕ್ಕೂ ಒಂದು ಆಂಗಲ್ ಫಾರ್ಮ್ ಆಗುತ್ತೆ, ಅದೇ ಆಂಗಲ್ ಇಲ್ಲಿ ಇರೋದು. ಎಲಿವೇಟ್ ಅಂದ್ರೆ ಇದೇನಾಗುತ್ತೆ, ಎಲಿವೇಶನ್, ಆಂಗಲ್ ಆಫ್ ಎಲಿವೇಶನ್ ಆಗುತ್ತೆ. ಎಲಿವೇಟರ್ಸ್ ಯೂಸ್ ಮಾಡ್ತೀರಲ್ವಾ, ಲಿಫ್ಟ್ ಏನಾಗುತ್ತೆ, ಮೇಲ್ ಕರ್ಕೊಂಡು ಹೋಗುತ್ತೆ ಯೂಶಲ್ ಆಗಿ, ಮೇಲೆ ಆಮೇಲೆ ಅಲ್ಲ, ಮನೆ ಅಲ್ಲಿ ಮೇಲೆ ಕೆಳಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತೀರಾ. ಕರೆಕ್ಟ್? ಅದೇ ತರ ಈಗ ಸಪೋಸ್ ನಾರ್ಮಲ್ ಇಲ್ಲಿದೆ, ಯಾವ್ದೋ ಒಂದು ಚಿಕ್ಕ ಹುಡುಗಿ ಬಂತು ಅಥವಾ ಯಾವ್ದೋ ಚಿಕ್ಕ ಪ್ರಾಣಿ ಬಂತು, ಅದನ್ನ ಕೆಳಗಡೆ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನನ್ನ ಐ ಲೆವೆಲ್ ನ ಕೆಳಗಡೆ ಮಾಡ್ಬೇಕು. ಅಂಡ್ ಯೂಶಲಿ ಯಾವಾಗ ಈ ತರ ಬೇಜಾರಾಗಿರೋದು ನಾವು, ನಮಗ್ ಬೇಜಾರಾದಾಗ, ಅಂದ್ರೆ ಈ ಪೊಸಿಷನ್ ಅಲ್ಲಿ ಯಾವಾಗಿರೋದು, ತುಂಬಾ ಬೇಜಾರಾದಾಗ, ತುಂಬಾ ಡಿಪ್ರೆಸ್ ಆದಾಗ. ಸೊ ನಾರ್ಮಲ್ ಆಮೇಲೆ ಆ ಲೈನ್ ಮಧ್ಯ, ಡಿಪ್ರೆಸ್ಡ್ ಲೈನ್ ಮಧ್ಯೆ ಇನ್ನೊಂದು ಆಂಗಲ್ ಫಾರ್ಮ್ ಆಗುತ್ತೆ, ಅದೇ ಆಂಗಲ್ ಆಫ್ ಡಿಪ್ರೆಷನ್. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ಶೇಪ್ ನ ಅಬ್ಸರ್ವ್ ಮಾಡಿ, ಬಿಕಾಸ್ ಈಗ ನೀವು 9th ಸ್ಟ್ಯಾಂಡರ್ಡ್ ಕೆಲವೊಂದು ಪ್ರಾಪರ್ಟೀಸ್ ಇನ್ಕ್ಲೂಡ್ ಆಗುತ್ತೆ. ಅರ್ಥ ಆಯ್ತದ? ಚಾಪ್ಟರ್ ಮುಗೀತು. ಓಕೆ. ಬಟ್ ಪ್ರಾಬ್ಲಮ್ಸ್ ಮುಗಿದಿಲ್ಲ, ಡೋಂಟ್ ವರಿ. ಈ ಚಾಪ್ಟರ್ ಅಲ್ಲಿ ಚಾಪ್ಟರ್ ಮುಗಿಯೋದು ಇಂಪಾರ್ಟೆಂಟ್ ಅಲ್ಲ, ಪ್ರಾಬ್ಲಮ್ಸ್ ಮುಗಿಯೋದು ಇಂಪಾರ್ಟೆಂಟ್. ಓಕೆ. ಅರ್ಥ ಆಯ್ತಲ್ವಾ ಇದೇನು ಅಂತ? ಓಕೆ. ಫಸ್ಟ್ ರೂಲ್ ಹೋಗೋಣ. ನೀವೆಲ್ಲರೂ ಶೇಪ್ ನ ಅಬ್ಸರ್ವ್ ಮಾಡಿ. ಫಸ್ಟ್ ರೂಲ್ ಏನು ಅಂದ್ರೆ, H ಇಸ್ ಪ್ಯಾರಲಲ್ ಟು G ಅಂತ ಅರ್ಥ. H ಅಂದ್ರೆ ಏನು, G ಅಂದ್ರೆ H ಆಲ್ರೆಡಿ ಹೇಳಿದ್ದೀನಿ, ಹಾರಿಜಾಂಟಲ್ ಅಂತ. ಹಾಗಿದ್ರೆ G ಅಂತ ಏನು, ಆ G ಇಲ್ಲಿ ಇನ್ಕ್ಲೂಡ್ ಆಗಿದೆ. O ಫಾರ್ ಅಬ್ಸರ್ವರ್, ಅವನು ಎಲ್ಲಿ ನಿಂತಿದ್ದಾನೆ, ಗ್ರೌಂಡ್ ಮೇಲೆ ನಿಂತಿದ್ದಾನೆ. ಗ್ರೌಂಡ್ ಅಂಡ್ ಹಾರಿಜಾಂಟಲ್, ಗ್ರೌಂಡ್ ಅಂಡ್ ನಾರ್ಮಲ್ ವಿಲ್ ಆಲ್ವೇಸ್ ಬಿ ಪ್ಯಾರಲಲ್. ಈಗ ಪ್ಯಾರಲಲ್ ಆದ್ಮೇಲಿಂದ ಕೆಲವು ಲೈನ್ಸ್ ಮಧ್ಯ ಇದೆ. ಪ್ಯಾರಲಲ್ ಲೈನ್ಸ್ ಮಧ್ಯ ಯಾವ್ದಾದ್ರು ಒಂದು ಲೈನ್ ಈ ತರ ಕಟ್ ಮಾಡ್ತಿದೆ ಅಂದ್ರೆ ಅದನ್ನ ಏನಂತ ಹೇಳ್ತಾರೆ, ಟ್ರಾನ್ಸ್ಫರ್ಸಲ್ ಅಂತಾರೆ. ಸೊ ನೀವ್ ಏನೇನು ಕಲ್ತಿದ್ರಿ ಯೂಕ್ಲಿಡ್ಸ್ ಜಾಮೆಟ್ರಿ ಓದ್ಬೇಕಾದ್ರೆ, ನೀವ್ ಏನೇನ್ ಕಲ್ತಿದ್ರಿ ಅದೆಲ್ಲ ಈ ಕಾನ್ಸೆಪ್ಟ್ ಅಲ್ಲೂ, ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಲ್ಲೂ ಇನ್ಕ್ಲೂಡ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಫಸ್ಟ್ ಥಿಂಗ್, ಸಪೋಸ್ ಈಗ ನೋಡಿ, ಇಲ್ಲೆಲ್ಲ ಡಿಪ್ರೆಷನ್ ಆಂಗಲ್ ಕೊಟ್ಟಿರ್ತಾರೆ, ಬಟ್ ನೀವು ಅದನ್ನ ಟ್ರಯಾಂಗಲ್ ಒಳಗಡೆ ಇಟ್ಕೋಬೇಕು ಯಾವ್ದೋ ಒಂದು ಪರಿಸ್ಥಿತಿ, ಸಿಚುವೇಶನ್ ಅಲ್ಲಿ. ಸೊ ನೀವೇನ್ ಮಾಡ್ಬೇಕು, ಆಲ್ಟರ್ನೇಟ್ ಆಂಗಲ್ಸ್ ಯೂಸ್ ಮಾಡ್ಬೇಕು. ಗೊತ್ತಾಗ್ತಿದೆಯಲ್ಲ? ಆ 9th ಇನ್ಕ್ಲೂಡ್ ಆಗುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂದ್ರೆ, ನೀವು ಯೂಶಲ್ ಆಗಿ ಈ ತರ ಆಂಗಲ್ಸ್ ಎಲ್ಲ ಬಂದಾಗ ನೀವು ರೇಷಿಯೋಸ್ ನ ತಗೋತೀರಾ. ಅಂಡ್ ಯಾವ ಸ್ಟೇಜ್ ಬಂದ್ಬಿಟ್ಟಿದ್ದೀರಾ ಅಂದ್ರೆ, ಯಾವಾಗ್ಲೂ ಟ್ಯಾನೆ ತಗೋಬೇಕು ಅನ್ನೋ ಒಂದು ಸ್ಟೇಜ್ ಬಂದಿರ್ತೀರಾ. ನಾಟ್ ನೆಸೆಸರಿ. ಓಕೆ. ಬಟ್ ಅದನ್ನ ನಾನು ರೂಲ್ ಅಂತ ಇನ್ಕ್ಲೂಡ್ ಮಾಡಕ್ ಹೋಗಲ್ಲ, ಕಾಮನ್ ಸೆನ್ಸ್ ಅದು. ನೀವು ನೋನ್ ಬೈ ಅನ್ನೋನ್ ತಗೊಂಡಾಗ ಗೊತ್ತಾಗುತ್ತೆ. ಅದಕ್ಕೆ
ನಾನ್ ಹೇಳೋ ಸ್ಟೆಪ್ ನ ಫಾಲೋ ಮಾಡಿ, ಇಲ್ಲಾಂದ್ರೆ ಯಾವಾಗ್ಲೂ ಆಪೋಸಿಟ್ ಡೈರೆಕ್ಷನ್ಗೆ ಹೋಗಕ್ ಟ್ರೈ ಮಾಡ್ತೀರಾ. ಅನ್ನೋದೇ ಬೇರೆ ಇರ್ಬೇಕಾದ್ರೆ ನೀವು ಡಿಪೆಂಡ್ ಆಗಕ್ ಆಗಲ್ಲ ಯಾವಾಗ್ಲೂ ಟೈಮ್ ಮೇಲೆ. ಓಕೆ, ಸೆಕೆಂಡ್ ರೂಲ್ ಏನು, ಅದು ರೂಲ್ ಅಲ್ಲ, ಬಿಟ್ಬಿಡಿ, ಅದೇ ಅಂತ ಏನ್ ರೂಲ್ ಅಲ್ಲ, ಕಾಮನ್ ಸೆನ್ಸ್. ಸೆಕೆಂಡ್ ರೂಲ್ ಏನು ಅಂದ್ರೆ, ಅಬ್ಸರ್ವರ್ ಸಪೋಸ್ ಬರೀ ಅಬ್ಸರ್ವರ್ ಅಂತ ಮೆನ್ಷನ್ ಆಗಿದ್ರೆ ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ ಅಲ್ಲಿ ನೀವು ಓದ್ಬೇಕಾದ್ರೆ ಬರೀ ಅಬ್ಸರ್ವರ್ ಅಂತ ಮೆನ್ಷನ್ ಆಗಿದ್ರೆ ಹಿ ಈಸ್ ಪಾಯಿಂಟ್ ಸೈಜ್ಡ್, ಅವನಿಗೆ ಹೈಟ್ ಇಲ್ಲ. ಸಪೋಸ್ ಆನ್ ಅಬ್ಸರ್ವರ್ ಹೇಳ್ತಾರೆ ಅಂತ ಅನ್ಕೊಳ್ಳಿ, ಆನ್ ಅಬ್ಸರ್ವರ್ ಹ್ಯಾವಿಂಗ್ ದ ಹೈಟ್ ಆಫ್ 1.5 feet, 3 feet, 6 feet ಅಂತ ಅಂದ್ರೆ ಮಾತ್ರ ಅವನಿಗೊಂದು ಹೈಟ್ ಬರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಅವನು ಹೈಟ್ ಬಂದಾಗ ಗ್ರೌಂಡ್ ಜೊತೆಗೆ ಬಿಲ್ಡಿಂಗ್ ನೋಡ್ತಾ ಇದ್ದಾನೆ ಅಂದ್ರೆ ಈ ತರ ಶೇಪ್ ಬರುತ್ತೆ, ಇಲ್ಲಿಂದ ಮೇಲ್ ನೋಡ್ದ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆ ಅಲ್ವಾ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ಸೊ ಈ ತರ ಹೈಟ್ ಯಾವಾಗ ತಗೋಬೇಕು, ಹೈಟ್ ಯಾವಾಗ ತಗೋಬಾರ್ದು ಅನ್ನೋ ಡಿಫರೆನ್ಸ್ ನಿಮ್ಗೆ ಗೊತ್ತಿರ್ಬೇಕು. ಕೆಲವು ಕ್ವೆಶನ್ಸ್ ಅಲ್ಲಿ ಅಬ್ಸರ್ವರ್ ಅಂದ ತಕ್ಷಣ ಪಾಯಿಂಟ್ ತಗೊಂತಾರೆ, ಹೈಟ್ ಕೊಟ್ರೆ ಮಾತ್ರ ಅವನ್ನ ಮೇಲ್ ನಿಲ್ಲಿಸ್ತಾರೆ. ಕರೆಕ್ಟ್, ಆ ಕನ್ಫ್ಯೂಷನ್ಸ್ ಇರುತ್ತೆ, ನಾನು ಅದನ್ನ ರೂಲ್ ಆಗಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಥರ್ಡ್ ರೂಲ್ ಏನು ಅಂದ್ರೆ, ಇದು ಡೆಡಿಕೇಟೆಡ್ ಓನ್ಲಿ ಫಾರ್ ವೆನ್ ಯು ಹ್ಯಾವ್ 2 angles. ಈ ತರ ಡಬಲ್ ಆಂಗಲ್ಸ್ ಇದ್ದಾಗ ಏನು ಅಂತ ಸಿಂಪಲ್ ನೋಡಿ. ನಿಮಗೆ ಸಪೋಸ್ 30 and 45 ಕೊಟ್ರು ಅಂತ ಅನ್ಕೊಳ್ಳಿ, ಯಾವ್ದು 90 ಡಿಗ್ರಿ ಹತ್ರ ಇದೆ ನೋಡ್ಕೊಳ್ಳಿ. ಯಾವ್ದು ಹತ್ರ ಇದೆ? ಇದೆರಡು ಏನು ಆಕ್ಚುಲಿ ಹತ್ರ ಇಲ್ಲ, ಬಟ್ ಕಂಪ್ಯಾರಿಟಿವ್ಲಿ 45 is ನಿಯರ್. ಯಾವ್ದು ನಿಯರ್ ಇದೆ ಅದನ್ನ ದೊಡ್ಡ ಟ್ರಯಾಂಗಲ್ ಬರೀರಿ, ಯಾವ್ದು ಚಿಕ್ಕದಿದೆ ಅದನ್ನ ಚಿಕ್ಕ ಟ್ರಯಾಂಗಲ್ ಬರೀರಿ. ಕೆಲವು ಸರಿ ಏನ್ ಮಾಡ್ತಾರೆ, ಈ ಶೇಪ್ ಉಲ್ಟಾ ಮಾಡ್ತಾರೆ, ಕ್ವೆಶ್ಚನ್ ಅಲ್ಲಿ ಉಲ್ಟಾ ಮಾಡಿ 30 ಆಚೆ ಕಡೆ ಕೊಡ್ತಾರೆ, 45 ಒಳಗಡೆ ಕೊಡ್ತಾರೆ. ಬಟ್ ಆ ಆಂಗಲ್ ಶೇಪ್ ಕರೆಕ್ಟ್ ಆಗಿ ಮಾಡಿರ್ತಾರೆ ಅವರು, ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಮಾಡ್ತಾರೆ. ನೀವೇನ್ ಮಾಡ್ತೀರಾ, ಫುಲ್ ಟ್ರಯಾಂಗಲ್ 30 ತಗೋತೀರಾ, ಇನ್ನ ಹಾಫ್ ಟ್ರಯಾಂಗಲ್ 45 ತಗೋತೀರಾ, ಅದು ತಪ್ಪಾಗುತ್ತೆ. ಈ ಮಿಸ್ಟೇಕ್ ಸುಮಾರು ಸರಿ ಆಗುತ್ತೆ. ಇದೊಂದು ಮಿಸ್ಟೇಕ್ ಇಂದ ನಿಮಗೆ ಬರೋ 4 marks ಕಳ್ಕೊತೀರಾ, ಹುಷಾರಾಗಿರಿ. ಓಕೆ, ಇಷ್ಟು ರೂಲ್ಸ್ ಅರ್ಥ ಆಗಿದೆ ಅಲ್ವಾ? ಸ್ಟಾರ್ಟ್ ಮಾಡ್ಬೋದಾ ಇವಾಗ? ಇದು ಬೇಸಿಕ್ಸ್. ಇದು ಇಷ್ಟು ನಾನು ಸ್ಟಾರ್ಟಿಂಗ್ ಅಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ, ನಾನು ಕ್ವೆಶ್ಚನ್ ಮಧ್ಯೆ ಅದೆಲ್ಲ ಹೇಳಕ್ಕಾಗಲ್ಲ. ಇದು ಪ್ಯಾರಲಲ್ ಇದೆ, ಆಲ್ಟರ್ನೇಟ್ ಯೂಸ್ ಮಾಡ್ತೀನಿ, ಬೇಡ. ಸ್ಟಾರ್ಟಿಂಗ್ ಅಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದೀನಿ. ನಿಮ್ಗೆ ಆ ಶೇಪ್ಸ್ ಜೊತೆಗೆ ಈ ರೂಲ್ಸ್ ಗೊತ್ತಿದ್ರೆ ಸಾಕು, ನೀವು ಎಂತ ಕ್ವೆಶ್ಚನ್ ಆದ್ರೂ ಮಾಡ್ಬೋದು. ಓಕೆ, ಕ್ವಿಕ್ ಆಗಿ ಫಸ್ಟ್ ಟೈಪ್ ಆಫ್ ಕ್ವೆಶ್ಚನ್ಸ್ ಹೋಗೋಣ. ಫಸ್ಟ್ ಟೈಪ್ ಆಫ್ ಕ್ವೆಶ್ಚನ್ ಏನು ಅಂದ್ರೆ ಎಂ ಟೈಪ್. ತುಂಬಾ ಈಸಿ, ತುಂಬಾ ಫ್ರೀ, ಇದು ರೂಲ್ಸ್ ಗೀಲ್ಸ್ ಏನೂ ಇಲ್ಲ. ಅದಕ್ಕೆ ನನ್ನ ಹೆಸರು ಮಣಿ ಅಲ್ವಾ, ಸೊ ಎಂ ಟೈಪ್ ಅಂತ ಇಟ್ಬಿಟ್ಟಿದೀನಿ. ಸೊ ದಟ್ ನೀವು ಈ ಶೇಪ್ ನೋಡಿದ ತಕ್ಷಣ ನನ್ನ ಈ ಟೈಪ್ ನಾನು ಹಾಕ್ಸ್ಕೊತೀರಾ. ಓಕೆ, ಏನಿದು ಮೋಸ್ಟ್ ಫ್ರೀ ಫಾರ್ಮ್ ಆಫ್ ಟ್ರಯಾಂಗಲ್. ಇದ್ರಲ್ಲಿ ಏನೂ ರೂಲ್ಸ್ ಇಲ್ಲ. ಇದು ಬಿಟ್ಟು ಬೇರೆ ಎಲ್ಲಾ ಟ್ರಯಾಂಗಲ್ಸ್ ಅಲ್ಲೂ ಯಾವ್ದಾದ್ರು ಒಂದು ರೂಲ್ ಅಪ್ಲೈ ಆಗುತ್ತೆ, ಇದ್ರಲ್ಲಿ ಯಾವುದೇ ರೂಲ್ಸ್ ಅಪ್ಲೈ ಆಗಲ್ಲ. ಫ್ರೀ ಇದು ನಂತರ. ಓಕೆ, ಏನು ಯಾವಾಗ ಬರುತ್ತೆ ಈ ತರ ಟೈಪ್? ಸಿಂಪಲ್ ನೋಡಿ, ನಿಮಗೆ 2 ಆಂಗಲ್ ಕೊಡ್ತಾರೆ. 2 poles are on either side. Observer observes the 2 poles. Angle of elevations are 30 degree and 45 degree ಅಂತ ಹೇಳ್ತಾರೆ. ಈಗ 30 ಡಿಗ್ರಿ ಎಲ್ಲಿ ತಗೋಬೇಕು, 45 ಡಿಗ್ರಿ ಎಲ್ಲಿ ತಗೋಬೇಕು, ಅಲ್ಲಿ ನಮಗ್ ಪ್ರಾಬ್ಲಮ್ ಆಗುತ್ತೆ. ಬಟ್ ಸಪೋಸ್ ನಾನು ಹೇಳ್ದಂಗೆ ಈ ಶೇಪ್ ಬಂದ್ರೆ ಪರ್ಟಿಕ್ಯುಲರ್ ಶೇಪ್, ನೀವು ಈ ರೂಲ್ ನ ಫಾಲೋ ಮಾಡ್ತೀರಾ. ನಾನು ಏನ್ ಹೇಳಿದೆ, ಟೈಪ್ 1 ಎಂ ಟೈಪ್ ರೂಲ್ಸೇ ಇಲ್ಲ ಅಂತ ಹೇಳಿದೆ. ಸೊ ಯು ಆರ್ ಫ್ರೀ ಟು ಚೂಸ್ ದ ಆಂಗಲ್ ಎನಿವೇರ್ ಯು ವಾಂಟ್. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಆಂಗಲ್ ನ ತಗೊಳ್ಳಿ. ಈಗ ನೋಡಿ, ಫಸ್ಟ್ 60 and 30 ಡಿಗ್ರಿ ಅಂತ ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ. ನಾನು ಫಸ್ಟ್ 60 ಡಿಗ್ರಿ ಬರ್ದಿದ್ದೀನಿ, ಸೆಕೆಂಡ್ 30 ಡಿಗ್ರಿ ಬರ್ದಿದ್ದೀನಿ. ಸಪೋಸ್ ನಾನು ಏನಾದ್ರೂ ಚೆಕ್ ಮಾಡೋದಕ್ಕೆ 30 ಡಿಗ್ರಿ ಅಲ್ಲಿ ಬರ್ದು 60 ಡಿಗ್ರಿ ಇಲ್ಲಿ ಬಂದ್ರು, ಡಸಂಟ್ ಮ್ಯಾಟರ್. ನಿಮಗೆ ಏನ್ ಆನ್ಸರ್ ಬರ್ಬೇಕೋ ಅದೇ ಆನ್ಸರ್ ಬರುತ್ತೆ. ಓಕೆ, ಸೊ ನೀವು ಐಡೆಂಟಿಫೈ ಮಾಡ್ಬೇಕಲ್ಲ ಶೇಪ್. ಫಸ್ಟ್ ಕ್ವೆಶ್ಚನ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ತೀರಲ್ಲ ಶೇಪ್ ನ, ಆ ಶೇಪ್ ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ವಿಚ್ ಯು ವಿಲ್ ಗೆಟ್. ನೀವು ಸ್ಟೆಪ್ ಏನ್ ಮಾಡ್ಬೇಕೀಗ, ಆಂಗಲ್ಸ್ ನ ಕರೆಕ್ಟ್ ಆಗಿ ಬರ್ಕೋಬೇಕು, ಎಲ್ಲಿ ಬೇಕಾದ್ರೂ ಬರೀರಿ. ಸೆಕೆಂಡ್ ಸ್ಟೆಪ್ ಏನು, ನೋನ್ ಬೈ ಅನ್ನೋನ್ ರೇಷಿಯೋ ಬರೀಬೇಕು, ಡಿಪೆಂಡಿಂಗ್ ಆನ್ ದ ಕ್ವೆಶ್ಚನ್. ಅದನ್ನ ಬರೆದು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಈಗ ನಾವು ಸಾಲ್ವ್ ಮಾಡ್ತಾ ಹೋಗೋಣ, ಸೊ ದಟ್ ಹಂಗೆ ನಿಮ್ಮ ಪ್ರಾಬ್ಲಮ್ಸ್ ಕೂಡ ಮುಗಿತಾ ಹೋಗುತ್ತೆ. 2 windmills of height 50 meter and 40 root 3 meter are on either side. ಕ್ವಿಕ್ ಆಗಿ ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಡನ್. ನೆಕ್ಸ್ಟ್ ಏನಿದೆ, 2 ವಿಂಡ್ ಮಿಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಹೈಟ್ 40 ಇದೆ, ಇನ್ನೊಂದು 40 root 3 ಇದೆ, ಇನ್ನೊಂದು 50 ಇದೆ. ಓಕೆ, ಸ್ವಲ್ಪ ದೊಡ್ಡದು ಮಾಡ್ತೀನಿ. ಓಕೆ, ಅಂಡ್ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಅಬ್ಸರ್ವರ್ ಎಲ್ಲಿಂದ ಅಬ್ಸರ್ವ್ ಮಾಡ್ತಿದ್ದಾನೆ, ಅಬ್ಸರ್ವರ್ ಎಲ್ಲಿದ್ದಾನೆ, ಇನ್ ಬಿಟ್ವೀನ್ ದೆಮ್ ಇದ್ದಾನೆ. ಕರೆಕ್ಟಾ? ಸೊ ಇನ್ ಬಿಟ್ವೀನ್ ಅಂದ್ರೆ ಯಾವ್ದಾದ್ರು ಒಂದು ಪಾಯಿಂಟ್ ಚೂಸ್ ಮಾಡಿ, ಅದೇ ಪಾಯಿಂಟ್ ಇಂದ ಇದನ್ನು ನೋಡೋ ತರ ಮಾಡ್ತೀನಿ. ಓಕೆ, ಡನ್. ಇವಾಗ ನೆಕ್ಸ್ಟ್ ಇದು ಎಷ್ಟಿತ್ತು, 40 root 3 ಅಲ್ವಾ, ಇದು 40 root 3. ನೆಕ್ಸ್ಟ್ ಈ ವಿಂಡ್ ಮಿಲ್ ಬಂದು 50 ಇತ್ತು. ನೇಮ್ ಮಾಡೋಣ, ಎ ಬಿ ಸಿ ಡಿ ಇ. ಓಕೆ, ನೀವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಇದ್ರಲ್ಲಿ, ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದ್ದು ಡಿಸ್ಟೆನ್ಸ್ ಬಿಟ್ವೀನ್ ದ ವಿಂಡ್ ಮಿಲ್ಸ್. ಈಗ ಇದು ಒಂದು ವಿಂಡ್ ಮಿಲ್,
ಇದು ಒಂದು ವಿಂಡ್ ಮಿಲ್. ಇವೆರಡರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನೀವು ನೋಡೋ ಪ್ರಕಾರ ಫಸ್ಟ್ ವಿಂಡ್ ಮಿಲ್ಗೂ ಸೆಕೆಂಡ್ ವಿಂಡ್ ಮಿಲ್ಗೂ ಡಿಸ್ಟೆನ್ಸ್ ಏನು? ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ದಿಸ್ ಹೋಲ್ ಥಿಂಗ್. ಇದೇ ಡಿಸ್ಟೆನ್ಸ್. ಮೆಟ್ರೋ ಸ್ಟೇಷನ್ ಯಾವ್ದು? ಜಯನಗರ್ ಮೆಟ್ರೋ ಸ್ಟೇಷನ್ ಇಂದ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ಗೆ ಎಷ್ಟು ದಾರಿ, ಎಷ್ಟು ಡಿಸ್ಟೆನ್ಸ್ ಇದೆ ಅಂದ್ರೆ ಏನ್ ಮಾಡ್ತೀರಾ? ಆ ಮೆಟ್ರೋ ಸ್ಟೇಷನ್ ಇಂದ ಜಯನಗರ್ ಮೆಟ್ರೋ ಸ್ಟೇಷನ್ ವರೆಗೂ ಮಧ್ಯ ಇರೋ ಲೈನ್. ಕರೆಕ್ಟಾ? ಸೊ ಇದೇ ಆ ಲೈನ್ ಅಂತ ಅನ್ಕೊಳ್ಳಿ. ಸೊ ನೀವೇನ್ ಫೈಂಡ್ ಮಾಡ್ಬೇಕು ಇವಾಗ? ಡಿ ಬಿ ಫೈಂಡ್ ಮಾಡ್ಬೇಕು. ಆಸ್ ಅ ಹೋಲ್ ನನಗೆ ಡಿ ಬಿ ಫೈಂಡ್ ಮಾಡಕ್ ಆಗತ್ತಾ? ಆಗಲ್ಲ. ಸೊ ನಾನು ಏನ್ ಮಾಡ್ಬೇಕು? ಟ್ರಿಗ್ನೋಮೆಟ್ರಿ ಹೆಲ್ಪ್ ತಗೋಬೇಕು. ನಾನು ಝೂಮ್ ಮಾಡಿ ಒಂದ್ ಸೈಡ್ ಒಂದ್ ಆಂಗಲ್ ಗೊತ್ತಿರೋ ಟ್ರಯಾಂಗಲ್ ಚೂಸ್ ಮಾಡ್ಬೇಕು. ಎರಡು ಸರಿ ಮಾಡ್ಬೇಕು ಅಷ್ಟೇ. ಗಾಟ್ ಇಟ್? ಆಂಗಲ್ಸ್ ಕೊಟ್ಟಿರ್ಬೇಕಲ್ಲ, ಕೊಟ್ಟಿದ್ದಾರೆ ಆಂಗಲ್ಸ್. ಆಂಗಲ್ ಆಫ್ ಎಲಿವೇಶನ್ ವಾಸ್ ಫೌಂಡ್ ಟು ಬಿ 45 and 30. ಏನೇನ್ ಕೊಟ್ಟಿದ್ದಾರೆ ಆಂಗಲ್ಸ್? 45 and 30. ನಾನೇನ್ ಹೇಳ್ದೆ? ಎಂ ಟೈಪ್ ಆಂಗಲ್ಸ್ ಇಲ್ಲೇ ಇರಬೇಕು ಅಂತ ರೂಲ್ಸ್ ಇದೆಯಾ? ಚಾನ್ಸೇ ಇಲ್ಲ. ಸೊ ನೀವೇನ್ ಮಾಡ್ತೀರಾ ಇವಾಗ? ಇಲ್ಲಿ 45 30 ಅಲ್ವಾ? ನಿಮಗೆ ಉಲ್ಟಾ ತೋರಿಸಿ ನಾನು ಪ್ರೂವ್ ಮಾಡ್ತೀನಿ. ಇದು 30 ತಗೋತೀನಿ, ಇದು 45 ತಗೋತೀನಿ. ಗಾಟ್ ಇಟ್? ಫಸ್ಟ್ ಕೆಲಸ ಏನು? ಫಸ್ಟ್ ಕೆಲಸ ಟ್ರಯಾಂಗಲ್ ಯಾವ್ದು ಸಿಕ್ಕಿದೆ? ಇನ್ ಟ್ರಯಾಂಗಲ್ ಯಾವ್ದಿದೆ ನನ್ನ ಹತ್ರ? ಟ್ರಯಾಂಗಲ್ ಇನ್ ಟ್ರಯಾಂಗಲ್ EDC. ಥೀಟಾ ಬರೆಯೋದು ಇಂಪಾರ್ಟೆಂಟ್. ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಇದೆ. ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಡಿಬಿ ಅಂದ್ರೆ ನಿಮ್ ಅನ್ನೋನ್ ಇಲ್ಲೇ ಇರ್ಬೇಕಲ್ಲೋ. ಯಾವ್ದಿದೆ ಅನ್ನೋನು? DC ಇದೆ ಇಲ್ಲಿ. ಸೊ ಏನ್ ಮಾಡ್ತೀರಿ ಇವಾಗ? ನೋನ್ ಬೈ ಅನ್ನೋನ್ ತಗೊಳ್ಳಿ. ಸೊ ನೋನ್ ಇಸ್ ED ಬೈ ಅನ್ನೋನ್ ಏನು? DC. ನೋನ್ ಬೈ ಅನ್ನೋನ್ ಆಂಗಲ್ ಪ್ರಕಾರ ಏನಾಗುತ್ತೆ? 30 ಡಿಗ್ರಿ ಇದು ಆಪೋಸಿಟ್, ಇದು ಅಡ್ಜಸೆಂಟ್ ಆಗುತ್ತೆ. ಸೊ ರೇಷಿಯೋನ ಟ್ಯಾನ್ ಅಂತ ಬರಿಬಹುದು. ಆಂಗಲ್ ಇಸ್ ಟು 30 ಡಿಗ್ರಿ. ಇವಾಗ ಗೊತ್ತಿರೋದೆಲ್ಲ ಬರೀರಿ. ED ಏನಾಗುತ್ತೆ? 40√3 ಡಿವೈಡೆಡ್ ಬೈ DC ಇಸ್ ಈಕ್ವಲ್ ಟು ಟ್ಯಾನ್ 30 ಎಷ್ಟು? 1/√3. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 40√3 ಇಂಟು √3 ಇಸ್ ಈಕ್ವಲ್ ಟು DC ಆಗುತ್ತೆ. ಎಷ್ಟಾಗುತ್ತೆ ಇದು? 120 ಇಸ್ ಈಕ್ವಲ್ ಟು DC ಆಗುತ್ತೆ. ಏನಕ್ಕೆ 120 ಮೀಟರ್ ಅಂತ ಬರುತ್ತೆ? ಬಿಕಾಸ್ √3 ಇಂಟು √3 3, 40 ಇಂಟು 3 120 ಆಗುತ್ತೆ. ಕ್ವಿಕ್ಲಿ ಅದೇ ತರ ನೆಕ್ಸ್ಟ್ ಟ್ರಯಾಂಗಲ್ ಹೋಗೋಣ. ನೆಕ್ಸ್ಟ್ ಟ್ರಯಾಂಗಲ್ ಇಲ್ಲೇ ಮಾಡ್ತೀನಿ. ಯಾವ್ದಿದೆ ನೆಕ್ಸ್ಟ್? ಇನ್ ಟ್ರಯಾಂಗಲ್ ABC ಅಲ್ವಾ? ABC ಥೀಟಾ ಬರೆದ್ಬಿಡಿ. ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. ನೆಕ್ಸ್ಟ್ ನೋನ್ ಬೈ ಅನ್ನೋನ್ ರೇಷಿಯೋ ಅಂದ್ರೆ AB ನೋನ್ ಡಿವೈಡೆಡ್ ಬೈ ಅನ್ನೋನ್ ಏನು? CB ಆಗುತ್ತೆ. ನೋನ್ ಬೈ ಅನ್ನೋನ್ ಆಂಗಲ್ ಪ್ರಕಾರ ಏನು? ವಿತ್ ರೆಸ್ಪೆಕ್ಟ್ ಟು ಆಂಗಲ್ ದಿಸ್ ಇಸ್ ಆಪೋಸಿಟ್, ದಿಸ್ ಇಸ್ ಅಡ್ಜಸೆಂಟ್. ಸೊ ಇಲ್ಲೂ ಟ್ಯಾನ್ ಬರುತ್ತೆ. ಟ್ಯಾನ್ 45 ಬರುತ್ತೆ. ಅಂಡ್ ಆಸ್ ವಿ ಆಲ್ ನೋ ಟ್ಯಾನ್ 45 is 1. AB ವ್ಯಾಲ್ಯೂ ಏನು? 50 ಆಗುತ್ತೆ. ಇಸ್ ಈಕ್ವಲ್ ಟು ಇದನ್ನ ಶಿಫ್ಟ್ ಮಾಡ್ತೀನಿ. ಇಸ್ ಈಕ್ವಲ್ ಟು CB ಆಗುತ್ತೆ. 50 ಮೀಟರ್. ಎಲ್ಲ ಮೀಟರ್ಸ್ ಎಲ್ಲ ಕೊಟ್ಟಿರೋದು ಮೀಟರ್ ಅಲ್ಲಿ. ಕ್ವಶನ್ ನೋಡ್ಬಿಟ್ಟು ನಾನು ಬರೀತಾರೆ. ಇಲ್ಲೂ ಮೀಟರ್, ಇಲ್ಲೂ ಮೀಟರ್. ಇವಾಗ ಕನ್ಕ್ಲೂಡ್ ಮಾಡಬೇಕು. therefore ಏನ್ ಬರೀತೀರಾ? ಡಿಸ್ಟೆನ್ಸ್ ಬಿಟ್ವೀನ್ ಟೂ ವಿಂಡ್ ಮಿಲ್ಸ್ ಕೇಳಿರೋದು. two windmills is equal to two windmills ಇದಿಷ್ಟು ಡಿಸ್ಟೆನ್ಸ್. ಏನಾಗುತ್ತೆ? DC ವ್ಯಾಲ್ಯೂ ಗೊತ್ತು. DC ಪ್ಲಸ್ ಇನ್ನೊಂದು ಯಾವುದು? CB. ಎಷ್ಟಾಗುತ್ತೆ ಇದು? 120 ಪ್ಲಸ್ 50 ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ಬರೋದು. ಕನ್ಕ್ಲೂಡ್ ಮಾಡಿದ್ರೆ ಕ್ವೆಶ್ಚನ್ ಮುಗೀತು. ಅರ್ಥ ಆಯ್ತಾ? ಈಸಿ ಇದೆಯಾ? ಒಂದೇ ಕೆಲಸ ಎರಡು ಸರಿ ಮಾಡ್ಬೇಕಷ್ಟೇ, ಬಟ್ ಅಲ್ಲಿವರೆಗೂ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ? ಇಲ್ವೇ ಇಲ್ವಾ? ನೆಕ್ಸ್ಟ್ ಕ್ವೆಶ್ಚನ್ ಟೂ ವರ್ಟಿಕಲ್ ಪೋಲ್ಸ್. ನೋಡಿ ಈ ಡಯಾಗ್ರಾಮ್ ಆಲ್ರೆಡಿ ನಾನು ನಿಮಗೆ ಕೊಟ್ಟಿದ್ದೆ. ಕರೆಕ್ಟಾ? ಅದೇ ಕ್ವೆಶ್ಚನ್ ಬಂದಿದೆ. ಓಕೆ, ಸಾಲ್ವ್ ಮಾಡ್ತಾ ಹೋಗೋಣ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ನಿಮಗೆ ಇಲ್ಲಿ ನಂಬರ್ಸ್ ಇಲ್ಲ, ವೇರಿಯಬಲ್ಸ್ ಇದೆ. ಅದನ್ನೇ ಇಟ್ಕೊಂಡು ಮಾಡೋಣ ಅಷ್ಟೇ, ನಥಿಂಗ್ ಟು ವರಿ. ಓಕೆ, ಏನೇನ್ ಕೇಳಿದಾರೆ? ಫಸ್ಟ್ ಟೂ ವರ್ಟಿಕಲ್ ಪೋಲ್ಸ್ ಆರ್ ಆನ್ ಅದರ್ ಆರ್ ಆನ್ ಇದರ್ ಸೈಡ್ ಆಫ್ ದ ರೋಡ್. The width of the road is 90 degree. Width of the road is 90 feet and heights of the poles are in the ratio 1:2. Okay, from a point between them on the road, angle of elevation to top of the poles is 60 degree. Okay, top of the poles ಅಂತ ಕೊಟ್ಟಿದ್ದಾರೆ. ಸೊ ಎರಡಕ್ಕೂ 60 ಆಗಿದೆ. Find the height of the pole. Simple. Unknown ಯಾವ್ದು ಇಲ್ಲಿ? Height of the pole is the unknown. Height of the pole ನೋಡಿ, ಇದು unknown. Again ಇಲ್ಲೂ ಅಷ್ಟೇ height unknown. ಹಂಗಂದ್ರೆ ನೋನ್ ಏನು? ಇದು ಈ ಕ್ವೆಶ್ಚನ್ ಪ್ರಕಾರ ನೋನ್ ಏನು? ನೋನ್ ಇಸ್ 90 - x ಅದು ಗೊತ್ತು ಅಂತಾನೆ. ಬಟ್ ಆಕ್ಚುಲಿ ನಮಗೆ ಇಲ್ಲೂ ಗೊತ್ತಿಲ್ಲ ಎಕ್ಸ್ ಏನು ಅಂತ. ಬಟ್ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ನೋನ್. ಇಷ್ಟೇ ಚೇಂಜಸ್ ನೋಡಿ. ಅಪ್ಗ್ರೇಡ್ ಅಂದ್ರೆ ಗೊತ್ತಾ? ಇಷ್ಟೇ. ವೇರಿಯಬಲ್ ಕೊಟ್ಟರು ಮಾಡಕ್ ಬರಬೇಕು. ಕರೆಕ್ಟ್? ಫಸ್ಟ್ ಆಸ್ ಯೂಶುವಲ್ ನಾನು ಲಾಸ್ಟ್ ಪ್ರಾಬ್ಲಮ್ ಏನ್ ಮಾಡಿದ್ನೋ ಅದನ್ನೇ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀನಿ. ಫಸ್ಟ್ ನೋಡಿ ಯಾವ್ದು ತಗೋಬೇಕು ನೀವು? ಇನ್ ಟ್ರಯಾಂಗಲ್ DAB ತಗೋತೀರಾ. ಇನ್ ಟ್ರಯಾಂಗಲ್ DAB ಥೀಟಾ ಎಷ್ಟಿದೆ? ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ನೋನ್ ಬೈ ಅನ್ನೋನ್ ಅಂತ ಹೇಳಿದೆ. ಕರೆಕ್ಟಾ? ಸೊ ಏನಾಗುತ್ತೆ ಇವಾಗ? ಸಪೋಸ್ ನೀವು ನೋನ್ ಬೈ ಅನ್ನೋನ್ ಬೈ ನೋನ್ ಯಾವ್ದಾದ್ರು ಒಂದು ತಗೊಳ್ಳಿ. 60 ಡಿಗ್ರಿ ಇದೇನಾಗುತ್ತೆ? ಆಪೋಸಿಟ್ ಬೈ ಅಡ್ಜಸೆಂಟ್. ಏನ್ ತಗೋಬೇಕು ಇವಾಗ? ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ DA ಬೈ AB ವಿಚ್ ಇಸ್ ನಥಿಂಗ್ ಬಟ್ ರೇಷಿಯೋ ಪ್ರಕಾರ ಟ್ಯಾನ್ ಏನಿದೆ? 60 ಡಿಗ್ರಿ ಇದೆ. ಓಕೆ, ಸೊ DA ಏನು? H ಡಿವೈಡೆಡ್ ಬೈ AB ಏನು? 90 - x. 90 - x ಇಸ್ ಈಕ್ವಲ್ ಟು ಟ್ಯಾನ್ 60 ಎಷ್ಟು? √3.
ಶಿಫ್ಟ್ ಮಾಡಿ ಎರಡು ಹೈಟ್ h ಇಸ್ ಈಕ್ವಲ್ ಟು ಏನಾಗುತ್ತೆ √3 ಇಂಟು 90 ಮೈನಸ್ ಎಕ್ಸ್ ಆಗುತ್ತೆ. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಬರೀ 1 ಅಂತ ಬರೀ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇನ್ನೊಂದು ಟ್ರಯಾಂಗಲ್ ಇದೆ. ಇನ್ನೊಂದು ಟ್ರಯಾಂಗಲ್ ಯಾವುದು ಇ ಸಿ ಬಿ. ನೆಕ್ಸ್ಟ್ ಅದನ್ನ ಬರೀರಿ, ಇನ್ ಟ್ರಯಾಂಗಲ್ ಇ ಸಿ ಬಿ ಥೀಟಾ ಇಲ್ಲೂನು 60 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಇ ಸಿ ಬೈ ಬಿ ಸಿ ಆಪೋಸಿಟ್ ಬೈ ಅಡ್ಜಸೆಂಟ್ ತಗೊಂಡ್ರೆ ಏನಾಗುತ್ತೆ ಇ ಸಿ ಬೈ ಬಿ ಸಿ ಇಸ್ ಈಕ್ವಲ್ ಟು ರೇಷಿಯೋ ಪ್ರಕಾರ ಇದು tan 60 ಡಿಗ್ರಿ ಆಗುತ್ತೆ. ಇ ಸಿ ವ್ಯಾಲ್ಯೂ ಏನು, ಇ ಸಿ ವ್ಯಾಲ್ಯೂ ಇಸ್ 2h ಡಿವೈಡೆಡ್ ಬೈ ಬಿ ಸಿ ವ್ಯಾಲ್ಯೂ ಏನು, ಬಿ ಸಿ ವ್ಯಾಲ್ಯೂ ಇಸ್ x is equal to tan 60 ಎಷ್ಟು √3. ಓಕೆ, ಇದನ್ನ ಇಲ್ಲಿ ಶಿಫ್ಟ್ ಮಾಡ್ತೀನಿ. ಸೊ ಶಿಫ್ಟ್ ಮಾಡಿದಾಗ ಏನಾಗುತ್ತೆ 2h is equal to x √3 ಬರುತ್ತೆ. ನೋಡಿ ಇಲ್ಲಿ ಏನ್ ಕನ್ಸಿಡರ್ ಮಾಡಬೇಕು, h ನಾನು ಅನ್ನೋನ್ ಅಲ್ವಾ, ಸೊ h is equal to x √3 ಡಿವೈಡೆಡ್ ಬೈ 2 ಅಂತ ಬರೋದು. ಇದಕ್ಕೊಂದು ಬಾಕ್ಸ್ ಹಾಕಿ ಈಕ್ವೇಶನ್ ನಂಬರ್ 2 ಅಂತ ಬರ್ತೀವಿ. ನಿಮಗೆ ಆನ್ಸರ್ ಸಿಕ್ಕಿದ್ಯಾ, ಇನ್ನ ಸಿಕ್ಕಿಲ್ಲ. ಬಟ್ ಅಬ್ಸರ್ವ್ ಮಾಡಿ, ಆನ್ಸರ್ ಸಿಗದಿದ್ದಾಗ ಏನ್ ಮಾಡಬೇಕು, ಒಳ್ಳೆ ಕ್ವೆಶನ್ ಇದು. ಫಸ್ಟ್ ಈಕ್ವೇಶನ್ ಅಂಡ್ ಸೆಕೆಂಡ್ ಈಕ್ವೇಶನ್ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಈಕ್ವೇಶನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ h ಇದೆ. ಸೆಕೆಂಡ್ ಈಕ್ವೇಶನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಇಲ್ಲೂ h ಇದೆ. ದೇರ್ಫೋರ್ ಏನ್ ಮಾಡಬಹುದು ಇವಾಗ, ಫ್ರಮ್ ಈಕ್ವೇಶನ್ ನಂಬರ್ 1 ಅಂಡ್ ಈಕ್ವೇಶನ್ ನಂಬರ್ 2 ಏನ್ ಮಾಡಬಹುದು, ಎರಡನ್ನೂ ಈಕ್ವೇಟ್ ಮಾಡೋಣ. √3 ಇಂಟು 90 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು x √3 ಡಿವೈಡೆಡ್ ಬೈ 2. ಈ √3 ನ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, √3 ನ ಶಿಫ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ಡಿವೈಡ್ ಹೋಗುತ್ತೆ. ಸೊ ಇದನ್ನ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲೇ ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಈ 2 ಇವಾಗ ಶಿಫ್ಟ್ ಮಾಡ್ತೀನಿ ಮೇಲ್ಗಡೆ. ಸೊ ಏನಾಗುತ್ತೆ 90 ಇಂಟು 2 180 ಮೈನಸ್ 2x ಇಸ್ ಈಕ್ವಲ್ ಟು x ಆಗುತ್ತೆ. ಇದನ್ನ ಇವಾಗ ಆ ಕಡೆ ಶಿಫ್ಟ್ ಮಾಡ್ತೀನಿ. ಏನಾಗುತ್ತೆ 180 ಇಸ್ ಈಕ್ವಲ್ ಟು 3x. ಸೊ 180 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು x. ಎಷ್ಟಾಗುತ್ತೆ ಇದು, x 3 1 360 ಆಗುತ್ತೆ. ಸೊ x ಇಸ್ ಈಕ್ವಲ್ ಟು 60 ಆಗುತ್ತೆ. ಬಟ್ x ಏನು ಮೀಟರ್. ಓಕೆ, ಸೊ x 60 ಮೀಟರ್ ಆದ್ರೆ ವಾಪಸ್ ಬನ್ನಿ, ಇಲ್ಲಿ ಹೈಟ್ ಎಷ್ಟಾಗುತ್ತೆ, ಬೇಡ ಇಲ್ಲೇ ತಗೊಳ್ಳಿ, ಇಷ್ಟಾಗುತ್ತೆ ಇಲ್ಲಿ 60 √3 ಬೈ 2 ಆಗುತ್ತೆ. therefore height is equal to equation 2 ಇಂದ 60 √3 ಡಿವೈಡೆಡ್ ಬೈ 2 ಆಗುತ್ತೆ. 2 1s 2 30s. ಹೈಟ್ ಏನಾದ್ರು ಕೊಟ್ಟಿದ್ದಾರೆ, ಯೂಸ್ 1.73 ಅಂತ ಕೊಟ್ಟಿಲ್ಲ. ಕೊಟ್ರೆ ನೀವು ಇಲ್ಲಿಗೆ ಎಂಡ್ ಮಾಡಬಹುದು. ಹೈಟ್ 30 √3 ಆದ್ರೆ ಇನ್ನೊಂದು ಹೈಟ್ ಏನಾಗುತ್ತೆ 1:2 ಅಲ್ವಾ, ಇನ್ನೊಂದು 60 √3, ಅದೇ 60 √3 ಮುಗೀತಿ. ಸೊ ಹೈಟ್ ಗೊತ್ತಾಗಿದೆ ಏನು ಅಂತ. ಫೈಂಡ್ ದ ಹೈಟ್ ಆಫ್ ದ ಪೋಲ್ಸ್. ಓಕೆ, ಸೊ ಹೈಟ್ ಒಂದು ಎಷ್ಟು h ವ್ಯಾಲ್ಯೂ ಏನು ಅಂತ 30 √3 ಆದ್ರೆ 2h ಏನಾಗುತ್ತೆ 60 √3 ಆಗುತ್ತೆ. therefore h is equal to 30 √3, 2h is equal to 60 √3 ಮೀಟರ್. ಅಷ್ಟೇ, ಇದು ನೀವು ನೀಟಾಗಿ ಕನ್ಕ್ಲೂಡ್ ಮಾಡಿದ್ರೆ ಮುಗೀತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಗೋಣ. ಇನ್ನೊಂದಿದೆ ಅನ್ಸುತ್ತೆ, ಎಸ್ ಇನ್ನೊಂದಿದೆ. ನಾವು ಸಿ ಎಷ್ಟು ಟೈಮ್ ಇದೆ, ಎಸ್ ಒಂದು 5-6 ಮಿನಿಟ್ಸ್ ಇದೆ. ಓಕೆ, ನಾವು ಸಿ ಇದು ಇಂಪಾರ್ಟೆಂಟ್, ಇದು ಲಾಂಗ್ ಮಾರ್ಕರ್. ಓಕೆ, ನಾನು ಬೇಕಂತಾನೆ ಇದನ್ನ ಎಂ ಟೈಪ್ ಅಲ್ಲಿ ಹಾಕಿದೀನಿ. ಬಿಕಾಸ್ ನೋಡಿ, ಇದು ಆಕ್ಚುಲ್ ಆಗಿ ಎಂ ಟೈಪ್ ಅಲ್ಲ, ನೋಡಿದ ತಕ್ಷಣ ಎಂ ತರ ಏನ್ ಕಾಣಿಸ್ತಿಲ್ಲ. ಬಟ್ ಸೇಮ್ ಕೆಲಸ ನೀವ್ ಏನ್ ಮಾಡಿದ್ರು ಐಡೆಂಟಿಫೈಯಿಂಗ್ ಇಸ್ ಇಂಪಾರ್ಟೆಂಟ್. ಗಾಟ್ ಇಟ್? ಸೊ ಫಸ್ಟ್ ಏನ್ ಮಾಡ್ತೀನಿ, ಆಸ್ ಇಟ್ ಈಸ್. ಈಗ ನೋಡಿ, ನಾನು ಮಾರ್ಕ್ ಮಾಡ್ಬೇಕಾದ್ರೆ ತೋರಿಸ್ಬಿಡ್ತೀನಿ ನಿಮಗೆ. ಮೇ ಬಿ ಯು ಕ್ಯಾನ್ ಟ್ರೈ ಇಟ್. ಈಗ ನೋಡಿ, ಈ ಟ್ರಯಾಂಗಲ್ ಬಗ್ಗೆ ಮಾತ್ರ ಮಾತಾಡ್ಬೇಕು. ನಾ ಯಾವ್ದು ಮಾರ್ಕ್ ಮಾಡ್ತೀನಿ ಅದ್ರ ಬಗ್ಗೆ ಮಾತ್ರ ಮಾತಾಡಿ. ABD ಅಲ್ಲಿ 90 ಡಿಗ್ರಿ ಇದು. ನಾನು ಒಳಗಡೆ ಏನೋ ಇದೆ, ಐ ಡೋಂಟ್ ವರಿ ಅಬೌಟ್ ದಟ್. ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. 90 ಡಿಗ್ರಿ ಸಿಕ್ತು. ಆಂಗಲ್ ಬೇಕು, ಆಂಗಲ್ ಅದೇ ಟ್ರಯಾಂಗಲ್ ಇರೋದು ಯಾವ್ದು 30 ಡಿಗ್ರಿ ಇದೆ. ಈಗ ಇದ್ರ ಯೂಸ್ ಮಾಡೋ ಇನ್ಫಾರ್ಮೇಶನ್ಸ್ ಏನೇನಿದೆ ಇಲ್ಲಿ, ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಏನೇನಿದೆ ಅದೆಲ್ಲ ಗೊತ್ತಾಗಿದೆ. ಓಕೆ, ನೆಕ್ಸ್ಟ್ ಸಪೋಸ್ ಈ ಟ್ರಯಾಂಗಲ್ ಅಲ್ಲಿ ಒಂದ್ ಆಂಗಲ್ ಒಂದ್ ಸೈಡ್ ಗೊತ್ತಿದ್ರೆ ನಾನು ಇದರಿಂದಾನೇ ಸ್ಟಾರ್ಟ್ ಮಾಡ್ಬೋದಿತ್ತು. ಅದೆಲ್ಲ ಚೆಕ್ ಮಾಡ್ಬೇಕಾಗಿರೋದು. ಇದೆಯಾ ಇಲ್ಲಿ ಒಂದ್ ಸೈಡ್ ಅಲ್ಲಿ, ಒಂದ್ ಟ್ರಯಾಂಗಲ್ ಅಲ್ಲಿ ಒಂದ್ ಸೈಡ್ ಒಂದ್ ಆಂಗಲ್, ಒಂದ್ ಆಂಗಲ್ ಇದೆ, ಒಂದ್ ಸೈಡ್ ಇಲ್ಲ. ಸೊ ವೆನ್ ಐ ಆಮ್ ಚೂಸಿಂಗ್, ನಾನು ಇದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಇದೆ. ಯಾವ್ದಿದೆ ಇನ್ನೊಂದು ಟ್ರಯಾಂಗಲ್? ಇನ್ನೊಂದು ಟ್ರಯಾಂಗಲ್ ಇರೋದು ನಿಮ್ಮ ಹತ್ರ BDC. ಇವಾಗ ಬ್ಲೂ ಕಲರ್ ಟ್ರಯಾಂಗಲ್ ನ ಮಾತ್ರ ಅಬ್ಸರ್ವ್ ಮಾಡಿ. ಬ್ಲೂ ಕಲರ್ ಅಲ್ಲಿ ಇಲ್ಲೋ 90 ಡಿಗ್ರಿ ಇದೆ. ಸೊ ನಾನು ಇಲ್ಲಿ ಪಕ್ಕದಲ್ಲೇ ಇರೋ 30 ಬಗ್ಗೆ ಯೋಚನೆ ಮಾಡಂಗೆ ಇಲ್ಲ. ನೆಕ್ಸ್ಟ್ ಅದೇ ಟ್ರಯಾಂಗಲ್ ಬಿಲಾಂಗ್ ಆಗೋ ಒಂದು ಆಂಗಲ್ ಇದೆ, ದಟ್ ಇಸ್ 60 ಡಿಗ್ರಿ. ಓಕೆ, ಅಗೈನ್ ಇದನ್ನ ಕನ್ಸಿಡರ್ ಮಾಡಬಹುದಾ? ಕನ್ಸಿಡರ್ ಮಾಡೋದಕ್ಕೆ ಒಂದು ಆಂಗಲ್ ಒಂದು ಸೈಡ್ ಮಿನಿಮಮ್ ಇರಬೇಕು. ಒಂದು ಆಂಗಲ್ ಅಂತೂ ಕಾಣಿಸ್ತಿದೆ, ಬಟ್ ಇಫ್ ಯು ಸಿ ಯು ಹ್ಯಾವ್ ಒನ್ ಸೈಡ್. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ನೀವು? ಯು ಸ್ಟಾರ್ಟ್ ವಿತ್ ಟ್ರಯಾಂಗಲ್ BDC. ಓಕೆ, ರೇಷಿಯೋ ಏನ್ ತಗೋತೀರಾ? BD ನಿಮಗ್ ಬೇಕು ಅಂತ ಅನ್ಕೊಳ್ಳಿ. ಯಾಕೆ ಈ BD ಎರಡು ನೋಡಿ, ಎರಡೂ ಕಲರ್ ಆಗಿದೆ BD ಗೆ. ಸೊ ದಟ್ BD ಇಸ್ ಯೋರ್ ಅನ್ನೋನ್. ಅದನ್ನ ಫೈಂಡ್ ಮಾಡ್ಬಿಟ್ರೆ ಈಸಿಯಾಗಿ AB ಫೈಂಡ್ ಮಾಡ್ಕೋಬಹುದು.
ಓಕೆ, ಏನ್ ಕೇಳಿರೋದು ಕ್ವಶನ್ ಅಲ್ಲಿ? ಫೈಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್, ಆಂಗಲ್ ಆಫ್ ಎಲಿವೇಶನ್ ಆಫ್ ಟಾಪ್ ಆಫ್ ಬಿಲ್ಡಿಂಗ್ ಫ್ರಮ್ ಫುಟ್ ಆಫ್ ಅ ಟವರ್ ಈಸ್ 30 ಡಿಗ್ರಿ. ಓಕೆ, ಸೊ ಇದು ಒಂದು ಬಿಲ್ಡಿಂಗ್ ಒಂದು ಟವರ್ ಇಸ್ 15 ಕೊಟ್ಟಿದಾರಾ? ಬೋತ್ ದ ಟವರ್ ಅಂಡ್ ಹೈಟ್ ಆಫ್ ದ ಟವರ್ ಇಸ್ 50. ಸೊ ಇದು ಟವರ್ 50, ಇದು ಬಿಲ್ಡಿಂಗ್ ಆಗುತ್ತೆ. ಓಕೆ, ಸೊ ಫಸ್ಟ್ ಏನ್ ಮಾಡ್ತೀರಾ? ಟ್ರಯಾಂಗಲ್ BDC ಯೂಸ್ ಮಾಡಿ. ಟ್ರಯಾಂಗಲ್ BDC ಪ್ರಕಾರ ಎಷ್ಟಿದೆ? ಟ್ರಯಾಂಗಲ್ BDC ಪ್ರಕಾರ ನಮಗೆ ಆಂಗಲ್ ಇರೋದು 60 ಡಿಗ್ರಿ. ಸೊ CD by DB is equal to ಆಪೋಸಿಟ್ ಬೈ ಅಡ್ಜಸೆಂಟ್ ತಗೊಂಡಿದ್ದೀನಿ ಇಲ್ಲೂ. ಸೊ tan 60 ಆಗುತ್ತೆ. CD ವ್ಯಾಲ್ಯೂ ಎಷ್ಟು? 50 by DB is equal to ಇದೆಷ್ಟು ಬರುತ್ತಿದ್ದು? √3 ಬರುತ್ತೆ. ಸೊ ಶಿಫ್ಟ್ ಮಾಡಿ ಎಲ್ಲ. 50 √3 by 3 is equal to DB ಆಗುತ್ತೆ. ಯಾಕೆ 50 by √3 ಬರಬೇಕು? ರಾಷನಲೈಸ್ ಮಾಡಿದ್ರೆ ಇದೆ ಆನ್ಸರ್. ನೆಕ್ಸ್ಟ್ ಈ ವ್ಯಾಲ್ಯೂನ ಎಲ್ಲಿ ಯೂಸ್ ಮಾಡಬೇಕು? ಇನ್ ಟ್ರಯಾಂಗಲ್ AB ಯಾವ್ದಿದೆ? ABD ಇದೆ. ಇಲ್ಲಿ ಥೀಟಾ ವ್ಯಾಲ್ಯೂ ಎಷ್ಟು? ಥೀಟಾ ಇಸ್ 30 ಡಿಗ್ರಿ. ನಿಮಗ್ ಬೇಕಾಗಿರೋದು ಗೊತ್ತಿರೋ ವ್ಯಾಲ್ಯೂ ಯಾವ್ದು ಇವಾಗ? 50 √3 by 3 ಇದು ಗೊತ್ತಿದೆ ನಿಮ್ಗೆ. ನಿಮಗ್ ಬೇಕಾಗಿರೋದು ಇದು. ಸೊ ಅನ್ನೋನ್ ಬೈ ನೋನ್, ನೋನ್ ಬೈ ಅನ್ನೋನ್ ರೇಷಿಯೋ ತಗೊಳ್ಳಿ. 30 ಡಿಗ್ರಿಗೆ ಅನ್ನೋನ್ ಬೈ ನೋನ್ ತಗೊಂಡ್ರೆ AB ಬರುತ್ತೆ. ಬೈ BD is equal to ಈ ರೇಷಿಯೋ ಟ್ಯಾನ್ ಆಂಗಲ್ ಇದೆ 30. ಸೊ AB ಗೊತ್ತಿಲ್ಲ. ಬೈ ಏನ್ ಬರುತ್ತಿದೆ? 50 √3 divided by 3 which is equal to 1 by √3 ಬರುತ್ತೆ. ಸೊ ನಾನು ಏನ್ ಮಾಡ್ತೀನಿ? ಇದಿಷ್ಟನ್ನು ಮೇಲ್ಗಡೆ ಶಿಫ್ಟ್ ಮಾಡ್ಬಿಡ್ತೀನಿ. ಸೊ ಏನಾಗುತ್ತೆ ಅವಾಗ? AB is equal to 1 by √3 into 50 √3 divided by 3. ಎರಡು ಕ್ಯಾನ್ಸಲ್ ಮಾಡ್ತೀನಿ. ಎಷ್ಟು ಬರುತ್ತೆ? 50 by 3 ಮೀಟರ್ಸ್ ಬರುತ್ತೆ. ನೀವು ಇದನ್ನ ಹಿಂಗೆ ಬರೋದ್ರು ಆಯ್ತು, ಇಲ್ಲ ಅಂದ್ರೆ ನೀವು ಕನ್ವರ್ಟ್ ಮಾಡ್ತೀರಾ ಅಂದ್ರೆ ಆಯ್ತು. ಓಕೆ, ಇಲ್ಲಿಗೆ ಫಸ್ಟ್ ಟೈಪ್ ಮುಗಿಯುತ್ತೆ. ಇವಾಗ ಸೆಕೆಂಡ್ ಟೈಪ್ ಸ್ಟಾರ್ಟ್ ಮಾಡಿ. ಟೈಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನಾವು ಲೆಟ್ಸ್ ಗೋ ಟು ದ ಸೆಕೆಂಡ್ ಟೈಪ್. ಸೆಕೆಂಡ್ ಟೈಪ್ ಹೆಸರೇನು ಅಂದ್ರೆ ಡಬಲ್ ಟ್ರಯಾಂಗಲ್ಸ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸ್. ಬಿಕಾಸ್ ನಾನು ನಿಮಗೆ ಸ್ಪೆಷಲ್ ಆಗಿ ಒಂದು ರೂಲ್ ಅಂತ ಕೂಡ ಇನ್ಕ್ಲೂಡ್ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ. ಬಿಕಾಸ್ ಈ ಟೈಪ್ ಅಲ್ಲೇ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಆಗೋದು. ಅಂಡ್ ಈ ಟೈಪ್ ಇಂದ ನೆಕ್ಸ್ಟ್ ನೀವು ಯಾವ್ದೇ ಟ್ರೈ ಮಾಡಿದ್ರು ನಿಮ್ಗೆ ಕಾನ್ಫಿಡೆನ್ಸ್ ಬ್ರೇಕ್ ಆಗಿರುತ್ತೆ, ನೀವು ಮಾಡಕ್ ಆಗಲ್ಲ. ಓಕೆ, ಫಸ್ಟ್ ಥಿಂಗ್ ಅಕಾರ್ಡಿಂಗ್ ಟು ದ ರೂಲ್, ನಾನು ಏನ್ ರೂಲ್ ಹೇಳಿದೆ? ಎರಡು ರೂಲ್ ವರ್ಕ್ ಆಗುತ್ತೆ. ಒನ್ ಇಸ್ ದ ಆಂಗಲ್ 1. ನಾನು ಆಂಗಲ್ ಹೇಳ್ದೆ ಗೊತ್ತಾ ಹೆಂಗ್ ತಗೋಬೇಕು ಅಂತ? ಅದು ಇಲ್ಲ ನನಗೆ ಆ ರೂಲು ಅರ್ಥ ಆಗಿಲ್ಲ ಅಂದ್ರೆ ಸಿಂಪಲ್, ದೊಡ್ಡ ಟ್ರಯಾಂಗಲ್ಗೆ ದೊಡ್ಡ ಆಂಗಲ್ ತಗೋಬೇಕು, ಚಿಕ್ಕ ಟ್ರಯಾಂಗಲ್ಗೆ ಚಿಕ್ಕ ಆಂಗಲ್ ತಗೋಬೇಕು. ಅಗೇನ್ 30 and 45 ಡಿಗ್ರಿ ತಗೋತೀನಿ. ಸಪೋಸ್ 30 and 45 ಇದೆ. ಓಕೆ, ನಾನು ಹೇಳ್ದೆ ಎಂ ಟೈಪ್ ಬಿಟ್ಟು ಬೇರೆ ಎಲ್ಲ ಕಡೆ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ. ಈಗ ನೋಡಿ ನಾನು ನೇಮ್ ಮಾಡ್ಬಿಡ್ತೀನಿ ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ABCD ಅಂತ ಅನ್ಕೊಳ್ಳಿ. ಈ ABCD ಅಲ್ಲಿ ದೊಡ್ಡ ಟ್ರಯಾಂಗಲ್ ನಿಮ್ಮ ಪ್ರಕಾರ ಯಾವುದು? ದೊಡ್ಡ ಟ್ರಯಾಂಗಲ್ ಎಲ್ಲರೂ ಲಾಜಿಕಲಿ ನೋಡಿದ್ರೆ ಗೊತ್ತಾಗುತ್ತೆ ABC ನೇ ದೊಡ್ಡದು. ಸೊ ABC ಅಲ್ಲಿ ಆಂಗಲ್ ತಗೋಬೇಕಾದ್ರೆ ಇದಿಷ್ಟನ್ನ 45 ಡಿಗ್ರಿ ತಗೋತೀರಾ. ಓಕೆ, ನೆಕ್ಸ್ಟ್ ಚಿಕ್ಕ ಟ್ರಯಾಂಗಲ್ ಯಾವುದು? ಚಿಕ್ಕ ಟ್ರಯಾಂಗಲ್ DBC. ಸೊ DBC ನೋಡ್ಬೇಕಾದ್ರೆ ನೀವೇನ್ ಮಾಡ್ತೀರಾ? DBC ಟ್ರಯಾಂಗಲ್ ಪ್ರಕಾರ ಇಲ್ಲಿ ಒಳಗಡೆ ಏನಿದೆಯೋ ದಟ್ ಈಸ್ ಯೋರ್ 30 ಡಿಗ್ರಿ. ಇಲ್ಲಿ ಆಚೆಗಡೆ ಬರೀತೀನಿ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಇದು 30 ಡಿಗ್ರಿ ಆಗುತ್ತೆ. ಓಕೆ, ಸೊ ಫಸ್ಟ್ ಸ್ಟೆಪ್ ಏನು? ಸ್ಟೆಪ್ ನಂಬರ್ 1 ಏನ್ ಮಾಡ್ಬೇಕು ನೀವು? ಸ್ಟೆಪ್ 1 ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಅರೇಂಜ್ angles in descending order ಅಂತ ಬರೀರಿ. in descending order. ಓಕೆ, ಸೊ ನೋಡಿ 90 ಡಿಗ್ರಿ, 45 ಡಿಗ್ರಿ, 30 ಡಿಗ್ರಿ. ನೀವು ಹಿಂಗ್ ಓದಿದ್ರೆ ಅಸೆಂಡಿಂಗ್ ಆಗುತ್ತೆ ಅಷ್ಟೇ. ಓಕೆ, ಅರೇಂಜ್ ಆದ್ಮೇಲೆ ಫಸ್ಟ್ ಚಿಕ್ಕ ಟ್ರಯಾಂಗಲ್ ಅಲ್ಲಿ ಒನ್ ಸೈಡ್ ಒನ್ ಆಂಗಲ್, ಲಾರ್ಜರ್ ಟ್ರಯಾಂಗಲ್ ಅಲ್ಲಿ ಒನ್ ಸೈಡ್ ಒನ್ ಆಂಗಲ್ ಐಡೆಂಟಿಫೈ ಮಾಡಿ ಅನ್ನೋನ್ ಯಾವುದು ಅನ್ನೋನ್ ಬೈ ನೋನ್ ರೇಷಿಯೋ ಬರೀತೀರಾ, ಸಾಲ್ವ್ ಮಾಡ್ತೀರಾ. ಓಕೆ, ಜಾಸ್ತಿ ಎಕ್ಸ್ಪ್ಲನೇಷನ್ ಇಲ್ಲ ಬಿಕಾಸ್ ನಾನು ರೂಲ್ ಆಗಿ ಇನ್ಕ್ಲೂಡ್ ಮಾಡಿದ್ದೀನಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಇದೆ ಫ್ರಮ್ ಅ ಪಾಯಿಂಟ್ ಆನ್ ದ ಗ್ರೌಂಡ್, angle of elevation of bottom of a transmission tower fixed at the top of a 20 meter high building are 60 degree and 45 degree. ಓಕೆ, ಅರ್ಥ ಮಾಡ್ಕೋಬೇಕು ಇದನ್ನ. ಬಿಕಾಸ್ ನೋಡಿ ಇಲ್ಲಿ ನಿಮಗೆ ಒಂದು ಶೇಪ್ ಕೊಟ್ಟಿದ್ದಾರೆ, ಒಂದು ಸ್ಟ್ರೈಟ್ ಲೈನ್ ಇದೆ. ಈ ಸ್ಟ್ರೈಟ್ ಲೈನ್ ಮೇಲೆ ಫಸ್ಟ್ ಏನ್ ಹೇಳ್ತಿದ್ದಾರೆ ಅವರು ಅಂದ್ರೆ ಏನಿದೆ ಅಂತ ಹೇಳಿದ್ರು, ಫ್ರಮ್ ಅ ಪಾಯಿಂಟ್ ಆನ್ ದ ಗ್ರೌಂಡ್ angle of elevation of top and bottom of a transmission tower fixed at the top of a 20 meter high building. ಫಸ್ಟ್ ಬಿಲ್ಡಿಂಗ್ ಕಟ್ಟೋಣ. ಇದು ಬಿಲ್ಡಿಂಗ್. ಓಕೆ, ಸೊ ಬಿಲ್ಡಿಂಗ್ ಹೈಟ್ ಏನಿದೆ? 20 ಮೀಟರ್ ಹೈ ಬಿಲ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಬಿಲ್ಡಿಂಗ್ ಮೇಲೆ ಏನ್ ಮಾಡಿದಾರೆ? ತಿರ್ಗಾ ಇನ್ನೊಂದು ಟ್ರಾನ್ಸ್ಮಿಷನ್ ಟವರ್ ನ ಇಟ್ಟಿದ್ದಾರೆ. ಸೊ ಟ್ರಾನ್ಸ್ಮಿಷನ್ ಟವರ್ಗೆ ಅದನ್ನ ಒಂದ್ ಸ್ವಲ್ಪ ಈ ತರ ಸ್ಟ್ರೈಟ್ ಆಗಿ ಮಾಡೋಣ. ಅದಕ್ಕೆ ಟಾಪು ಇದೆ, ಬಾಟಮು ಇದೆ. ಓಕೆ, ಫ್ರಮ್ ಅ ಪಾಯಿಂಟ್ ಆನ್ ದ ಗ್ರೌಂಡ್, ಆ ಪಾಯಿಂಟ್ ನೆಕ್ಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಟಾಪ್ ನ ನೋಡಿದ್ದಾರೆ. ಓಕೆ,
ನೆಕ್ಸ್ಟ್ ಏನ್ ನೋಡಿದ್ದಾರೆ, ನೆಕ್ಸ್ಟ್ ಬಾಟಮ್ ನ ನೋಡಿದ್ದಾರೆ. ಬಾಟಮ್ ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕೀಗ, 60 ಡಿಗ್ರಿ ಅಂಡ್ 45 ಡಿಗ್ರಿ ರೆಸ್ಪೆಕ್ಟಿವ್ಲಿ. ಅಗೇನ್ ಏನ್ ಮಾಡ್ಬೇಕೀಗ, ಫುಲ್ ಟ್ರಯಾಂಗಲ್ ಯಾವ್ದು ಆಂಗಲ್, ಈ ಫುಲ್ ಆಂಗಲ್ ನಾನು 60 ಡಿಗ್ರಿ ಅಂತ ತಗೋತೀನಿ. ನೆಕ್ಸ್ಟ್ ಒಳಗಡೆ ಇರೋದನ್ನ 45 ಡಿಗ್ರಿ ಅಂತ ತಗೋತೀನಿ. ಚೆಕ್ ಮಾಡಿ, 90, 60, 45 ಕರೆಕ್ಟ್ ಆಗಿದೆ. ಎಲ್ಲ ನೇಮ್ ಮಾಡೋಣ, ಎ ಬಿ ಸಿ ಡಿ. ಏನ್ ಫೈಂಡ್ ಮಾಡ್ಬೇಕು ನಾವು, ವಾಟ್ ಶುಡ್ ಬಿ ಫೈಂಡ್, ವಿ ಹ್ಯಾವ್ ಟು ಫೈಂಡ್ ದ ಹೈಟ್ ಆಫ್ ದ ಟ್ರಾನ್ಸ್ಮಿಷನ್ ಟವರ್. ಟ್ರಾನ್ಸ್ಮಿಷನ್ ಟವರ್ ಎಲ್ಲಿಂದ ಎಲ್ಲಿಗಿರೋದು, ಇದೇ ಟ್ರಾನ್ಸ್ಮಿಷನ್ ಟವರ್, ವಿಚ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ದ ಹೈಟ್. ಅಂದ್ರೆ ನಾವು ಎ ಬಿ ಫೈಂಡ್ ಮಾಡಬೇಕು. ಓಕೆ, ಫಸ್ಟ್ ಆಸ್ ಯೂಶುವಲ್ ಫಸ್ಟ್ ಬಿಗರ್ ಟ್ರಯಾಂಗಲ್, ನಮ್ಗೆ ಹೆಂಗೋ ಆಂಗಲ್ ಗೊತ್ತಿದೆ, ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಇನ್ ಟ್ರಯಾಂಗಲ್ ಎ ಸಿ ಡಿ, ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, ಥೀಟಾ ವ್ಯಾಲ್ಯೂ, ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ ಅಲ್ಲ, 60 ಇತ್ತಲ್ವಾ, ಸೊ 60 ಇಲ್ಲಿ ತಗೋಬೇಕು. ದೊಡ್ಡ ಟ್ರಯಾಂಗಲ್ ಅಲ್ವಾ, ಸೊ 60 ಡಿಗ್ರಿ. ಓಕೆ, ಮುಗೀತು. ಇವಾಗ 60 ಡಿಗ್ರಿಗೆ ಆಪೋಸಿಟ್ ಆಗಿ ಫುಲ್ ಟ್ರಯಾಂಗಲ್ ತಗೊಂತಾ ಇದೀನಲ್ವಾ, ಸೊ ಆಪೋಸಿಟ್ ಇರೋದು ಯಾವ್ದು, ಯಾವ್ದಿದೆ ನಮ್ಗೆ ಆಪೋಸಿಟ್, ನಮ್ಗೆ ಆಪೋಸಿಟ್ ಇರೋದು ಎ ಸಿ, ಅಡ್ಜಸೆಂಟ್ ಇರೋದೇನು ಸಿ ಡಿ ಇದೆ. ಓಕೆ, ಸೊ ಏನ್ ಮಾಡ್ತೀನಿ ಇವಾಗ, ಎ ಸಿ ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ ಟು, ಹೆಂಗಿದ್ರು ಟ್ಯಾನ್ ತಗೊಂಡಿದೀನಿ, ಟ್ಯಾನ್ 60 ಡಿಗ್ರಿ. ಈಗ ಇದ್ರಲ್ಲಿ ಎ ಸಿ ಗೊತ್ತಾ ನಿಮ್ಗೆ, ಈಗ ಸಪೋಸ್ ನಾನು ಇಲ್ಲಿ ಏನ್ ಹೈಟ್ ತಗೊಂತಾ ಇದೀನಿ, ಈ ಹೈಟ್ ನ ಏನ್ ಮಾಡ್ತೀನಿ ನಾನು, ಇನ್ಸ್ಟೆಡ್ ಆಫ್ ಟೇಕಿಂಗ್ ಇಟ್ ಲೈಕ್ ದಿಸ್, ನನಗೆ ಗೊತ್ತಾಯ್ತು ಅದೇ ಅನ್ನೋನ್ ಅಂತ, ಇದನ್ನ ಎಕ್ಸ್ ಅಂತ ತಗೋತೀನಿ. ಸೊ ಎ ಸಿ ಬೇಕು ಅಂದ್ರೆ ಎ ಬಿ ಬಿ ಸಿ ಎರಡು ಆಡ್ ಮಾಡ್ಬೇಕು, ಕರೆಕ್ಟಾ? ಸೊ ಎರಡು ಆಡ್ ಮಾಡಿದ್ರೆ ಏನ್ ಬರುತ್ತೆ, ಎರಡು ಆಡ್ ಮಾಡಿದ್ರೆ ನಿಮ್ಗೆ ಎ ಸಿ ಬರುತ್ತೆ. ಸೊ ಎ ಸಿ ಬೇಕು ಅಂದ್ರೆ ಏನಂತ ಬರೀಬೇಕು, ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ 20 ಇದೆ, 20 ನಂಗೆ ಬರೀತೀವಿ, ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ, tan 60 is √3. ಸೊ ಇದನ್ನ ಇಲ್ಲಿ ಶಿಫ್ಟ್ ಮಾಡಿ ಏನ್ ಬರುತ್ತೆ, ಎಕ್ಸ್ ಪ್ಲಸ್ 20 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಸಿ ಡಿ ಬರುತ್ತೆ. ಇದನ್ನ ಹಂಗೆ ಇಟ್ಕೊಳ್ಳೋಣ, ನೋಡೋಣ ಏನಾಗುತ್ತೆ. ರಾಷನಲೈಸ್ ಮಾಡ್ಲೇಬೇಕು ಅಂದ್ರೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಟ್ರಯಾಂಗಲ್ ಯಾವುದು, ಇನ್ ಟ್ರಯಾಂಗಲ್, ಸ್ಮಾಲರ್ ಟ್ರಯಾಂಗಲ್, ಚಿಕ್ಕ ಟ್ರಯಾಂಗಲ್ ಯಾವುದು, ಬಿ ಸಿ ಡಿ ಹೋಗಿ, ಇನ್ ಟ್ರಯಾಂಗಲ್ ಬಿ ಸಿ ಡಿ. ಥೀಟಾ ಏನಿದೆ, ಥೀಟಾ ಇಸ್ 45 ಡಿಗ್ರಿ. ಸೊ ಏನಾಗುತ್ತೆ ಇವಾಗ, ಬಿ ಸಿ ಡಿವೈಡೆಡ್ ಬೈ ಆಪೋಸಿಟ್ ಬೈ ಅಡ್ಜಸೆಂಟ್ ಅಲ್ವಾ, ಸೊ 45 ಇಲ್ಲಿದೆ, ಆಪೋಸಿಟ್ ಬೈ ಅಡ್ಜಸೆಂಟ್ ಏನು, ಸಿ ಡಿ ಇಸ್ ಈಕ್ವಲ್ ಟು ರೇಷಿಯೋ ಟ್ಯಾನ್ ಆಂಗಲ್ 45. ಬಿ ಸಿ ಎಷ್ಟು ಕೊಟ್ಟಿದ್ದಾರೆ, 20 ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ ಟು ಟ್ಯಾನ್ 45. ಶಿಫ್ಟ್ ಮಾಡ್ತೀನಿ ಬಿಕಾಸ್ ಟ್ಯಾನ್ 45 is 1. ಸೊ ಏನಾಗುತ್ತೆ, ಸಿ ಡಿ ಇಸ್ ಈಕ್ವಲ್ ಟು 20 ಮೀಟರ್ ಆಗುತ್ತೆ. ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ. ಇದರಿಂದ ಏನಾದ್ರು ಯೂಸ್ ಆಗುತ್ತಾ, ಇಲ್ಲಿ ನೋಡಿ, ಫಸ್ಟ್ ಈಕ್ವೇಶನ್ ನನಗೆ ಸಿ ಡಿ ಇಸ್ ಈಕ್ವಲ್ ಟು 20 ಬಂದಿದೆ. ಫಸ್ಟ್ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಬಹುದಲ್ವಾ, ಅದನ್ನ ಮೇ ಬಿ ಏನಾದ್ರು ಒಂದು ಚೇಂಜ್ ಆಗುತ್ತೆ. ಸೊ ಏನ್ ಮಾಡೋಣ ನೆಕ್ಸ್ಟ್, ಇವಾಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಎಕ್ಸ್ ಪ್ಲಸ್ 20 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಸಿ ಡಿ ಅಂತಿತ್ತು, ಈ ಜಾಗ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ. ಸೊ ಎಕ್ಸ್ ಪ್ಲಸ್ 20 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಸಿ ಡಿ ವ್ಯಾಲ್ಯೂ ಎಷ್ಟು ಬಂದಿತ್ತು, ಸಿ ಡಿ ವ್ಯಾಲ್ಯೂ ಎಷ್ಟು ಬಂದಿತ್ತು, 20 ಬಂದಿತ್ತು, ಅದನ್ನೇ ಬರೀತೀನಿ 20. ಇವಾಗ ಶಿಫ್ಟ್ ಮಾಡ್ತೀನಿ, ಎಕ್ಸ್ ಪ್ಲಸ್ 20 ಇಸ್ ಈಕ್ವಲ್ ಟು 20 √3. ದಿಸ್ ಇಸ್ ಅವರ್ ಹೈಟ್, ಇದೇ ನಾವು ಫೈಂಡ್ ಮಾಡಬೇಕು. ಸೊ ಲಾಸ್ಟ್ ಆಪ್ಷನ್ ಇದೆ ಶಿಫ್ಟಿಂಗ್ ಅಷ್ಟೇ, 20 √3 ಮೈನಸ್ 20 ಆಗುತ್ತೆ, ಇಲ್ಲೂ 20 ಇದೆ, ಇಲ್ಲೂ 20 ಇದೆ. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 20 ಇಂಟು √3 ಮೈನಸ್ 1 ಮೀಟರ್ ಆಗುತ್ತೆ. ದಿಸ್ ಇಸ್ ಯೋರ್ ಹೈಟ್. ಆ ಟ್ರಾನ್ಸ್ಮಿಷನ್ ಟವರ್ ನಾವು ಹೈಟ್ ಅಂತ ಕೇಳಿದ್ರಲ್ಲ, ಇದು ಆನ್ಸರ್. ಓಕೆ, ಅರ್ಥ ಆಯ್ತಲ್ವಾ? ಅಂಡ್ ಗೊತ್ತಿಲ್ಲಿ √3 ಮೈನಸ್ 1 ಈ ತರದೆಲ್ಲ ಮೆಜಾರಿಟಿ ಜಾಸ್ತಿ ಆನ್ಸರ್ ಈ ತರ ಬರೋದು ಈ ಡಬಲ್ ಟ್ರಯಾಂಗಲ್ ಟೈಪ್ ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಇಲ್ಲಿಂದ ಎಲ್ಲ 4 ಮಾರ್ಕರ್ಸ್. ನಾನು ಇವಾಗ ಮಾಡಿದ್ ಸುಮ್ನೆ ಒಂದು ಚೋಟ ಮೋಟ ಕ್ವೆಶ್ಚನ್ ಇಲ್ಲಿಂದ ಮಾಡಿದ್ದು, ಇಲ್ಲಿಂದ 4 ಮಾರ್ಕರ್ಸ್, ಇಲ್ಲಿಂದ LBA. ಓಕೆ, ಒಂದ್ಸರಿ ಕ್ವೆಶ್ಚನ್ ಓದ್ಬಿಡಿ. ಕ್ವೆಶ್ಚನ್ ಏನ್ ಹೇಳ್ತಿದ್ದಾರೆ, ಬಿಲ್ಡಿಂಗ್ ಆನ್ ದ ಗ್ರೌಂಡ್ ಇಸ್ ಇನ್ ದ ಫಾರ್ಮ್ ಆಫ್ ಅ ಕೋನಿಕಲ್ ಟೂಮ್ ಸರ್ಮೌಂಟೆಡ್ ಬೈ ಅ ಸಿಲಿಂಡರ್ ಆಫ್ ಹೈಟ್ 10 feet ಆಸ್ ಶೋನ್ ಇನ್ ದ ಫಿಗರ್. ಸೊ ಸಿಲಿಂಡರ್ ಇಲ್ಲಿದೆ, ಸಿಲಿಂಡರ್ಗೂ ಹೈಟ್ ಇರುತ್ತೆ ಅಲ್ವಾ, ಬಿಕಾಸ್ 3D ಅದು. ಸೊ ಸಿಲಿಂಡರ್ ಹೈಟ್ ಏನು ಅಂತ ಹೇಳ್ತಿದ್ದಾರೆ, 10 feet ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಬರ್ತಿದ್ದಾರೆ 10 feet ಅಂತ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಫ್ರಮ್ ಅ ಪಾಯಿಂಟ್ ಪಿ ಆನ್ ದ ಸೇಮ್ ಗ್ರೌಂಡ್, ಫ್ರಮ್ ಅ ಪಾಯಿಂಟ್ ಪಿ ಇಲ್ಲಿದೆ, ಪಾಯಿಂಟ್ ಪಿ ಇಲ್ಲಿದೆ, ಫ್ರಮ್ ಅ ಪಾಯಿಂಟ್ ಪಿ ಆನ್ ದ ಸೇಮ್ ಗ್ರೌಂಡ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ಟಾಪ್ ಆಫ್ ದ ಎಡ್ಜ್ ಆಫ್ ದ ಸಿಲಿಂಡರ್, ಟಾಪ್ ಆಫ್ ಎಡ್ಜ್ ಆಫ್ ಸಿಲಿಂಡರ್. ಓಕೆ, ಎಷ್ಟಿದೆ ಅದು, 30 ಡಿಗ್ರಿ ಇದೆ. ಸೊ ಇಲ್ಲಿ ಏನ್ ನಿಮಗೆ ಆಚೆ ಕಡೆ ಕಾಣಿಸ್ತಿದೆ, ದಿಸ್ ಇಸ್ 30 ಡಿಗ್ರಿ. ಓಕೆ, ಇದು 30 ಡಿಗ್ರಿ ಲೆಕ್ಕ. ಓಕೆ, ನೆಕ್ಸ್ಟ್ ಆಂಗಲ್ ಆಫ್ ಎಲಿವೇಶನ್ ಆಫ್ ವರ್ಟೆಕ್ಸ್ ಆಫ್ ದ ಕೋನ್ ಈಸ್ ಫೌಂಡ್ ಟು ಬಿ 45 degrees. ಓಕೆ, ಡನ್. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಇಫ್ ದ ಡಯಾಮೀಟರ್ ಆಫ್ ದ ಔಟರ್ ಎಡ್ಜ್ ಆಫ್ ದ ಸರ್ಕ್ಯುಲರ್ ಬೇಸ್ ಆಫ್ ದ ಸಿಲಿಂಡರ್ ಇಸ್ 9.4, ಫೈಂಡ್ ದ ಹೈಟ್ ಆಫ್ ದ ಕೋನಿಕಲ್ ಶೇಪ್ ಟೋಪ್. ಓಕೆ, ಇಷ್ಟೆಲ್ಲ ಕತೆ ಪ್ರಕಾರ ನನಗೆ ಅರ್ಥ ಆಗಿದ್ದೇನು, ಇಲ್ಲಿ ಒಂದು ಹೈಟ್ ಇದೆ, ಯಾವ್ದು, ಕೋನಿಕಲ್
ಶೇಪ್ಡ್ ಟೂಮ್. ಕೋನ್ ಯಾವ್ದು? ಕೋನ್ ಇದು. ಸೊ ಕೋನ್ ಹೈಟ್ ಯಾವ್ದಾಗುತ್ತೆ? ಕೋನ್ ಹೈಟ್ ಇದು. ಯಾಕೆಂದ್ರೆ ಇಲ್ಲಿ ನಮಗೆ ರೇಡಿಯಸ್ ಕೊಟ್ಟಿರೋದ್ರಿಂದ ಗೊತ್ತಲ್ವಾ, ರೈಟ್ ಆಂಗಲ್ ಟ್ರಯಾಂಗಲ್ ಇರ್ಬೇಕು, ಅದು ತಿರುಗಿದ್ರೆ ಕೋನ್ ಆಗೋದು ಅಲ್ವಾ. ಸೊ ಎ ಫೈಂಡ್ ಮಾಡ್ಬೇಕಷ್ಟೇ, ವಿಷಯ ಇಷ್ಟೇ. ಅವ್ರು ಎಷ್ಟರ ಕತೆ ಹೇಳ್ಕೊಳ್ಳಿ. ಯಾವ ತರ ಕಾಣಿಸ್ತಿದೆ ಇದು? ಆಸ್ ಯು ಕ್ಯಾನ್ ಸಿ, ನಾನು ಸಪೋಸ್ ಎ ಬಿ ಫುಲ್ ತಗೊಂಡ್ರೆ ಡಬಲ್ ಟ್ರಯಾಂಗಲ್ ಟೈಪ್ ಇದು ಕಾಣಿಸ್ತಾ ಇದೆ. ಬಟ್ ಅದ್ರೊಳಗೆ ಒಂದು ಚೂರ್ ಎಕ್ಸ್ಕ್ಲೂಷನ್ ಇದೆ, ಬೇರೆ ಏನೋ ಇದೆ. ಓಕೆ, ಪ್ರೋಸೆಸ್ ಚೇಂಜ್ ಆಗಲ್ಲ, ಪ್ರೋಸೆಸ್ ಅದೇ ಇರುತ್ತೆ. ಲೆಟ್ ಸ್ಟಾರ್ಟ್ ವಿತ್ ದ ಸೇಮ್ ಪ್ರೋಸೆಸ್. ಯಾವಾಗ್ಲೂ ಬಿಗ್ಗರ್ ಟ್ರಯಾಂಗಲ್ ಜಾಸ್ತಿ ಇನ್ಫಾರ್ಮೇಶನ್ ಇದೆ, ಅದು ತಗೊಳ್ಳಿ. ಇಲ್ಲಿ ಸ್ಮಾಲರ್ ಟ್ರಯಾಂಗಲ್ ಜಾಸ್ತಿ ಇನ್ಫಾರ್ಮೇಶನ್ ಇದೆ. ಯಾವ್ದು ಸ್ಮಾಲರ್ ಟ್ರಯಾಂಗಲ್ ಅಂದ್ರೆ ಈ ಟ್ರಯಾಂಗಲ್ ಕಾಣಿಸ್ತಿದ್ಯಾ? ಇಲ್ಲಿ ಈ ಟ್ರಯಾಂಗಲ್ ಜಾಸ್ತಿ ಇನ್ಫಾರ್ಮೇಶನ್ ಇದೆ. ಯಾಕಂದ್ರೆ ನಂಗೆ ಒಂದ್ ಸೈಡ್ ಗೊತ್ತು, ಆಮೇಲೆ ಇಲ್ಲಿರೋ ಒಂದ್ ಆಂಗಲ್ ಗೊತ್ತು, 30 ಡಿಗ್ರಿ ಗೊತ್ತು. ಸೊ ಏನ್ ಮಾಡ್ತೀನಿ, ಇನ್ ಟ್ರಯಾಂಗಲ್ ಸಿ ಡಿ ಪಿ ಅಲ್ಲಿ ನಾನೇ ಸ್ಟಾರ್ಟ್ ಮಾಡ್ತೀನಿ. ಇನ್ ಟ್ರಯಾಂಗಲ್ ಸಿ ಡಿ ಪಿ ಥೀಟಾ ಇಸ್ ಈಕ್ವಲ್ ಟು, ಅಲ್ಲೇ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ. ಸೊ ಈ ಆಂಗಲ್ ಗೆ ಆಪೋಸಿಟ್ ಗೊತ್ತು, ಅಡ್ಜಸೆಂಟ್ ಗೊತ್ತಿಲ್ಲ. ಸೊ ಏನ್ ಮಾಡ್ತೀನಿ ಇವಾಗ, ಸಿ ಡಿ ಡಿವೈಡೆಡ್ ಬೈ ಡಿ ಪಿ, ಈ ರೇಷಿಯೋ ತಗೊಂಡ್ರೆ ಟ್ಯಾನ್ ಆಗುತ್ತೆ. ಆಂಗಲ್ 30 ಡಿಗ್ರಿ ಅಂತ ನಾವೇ ಬರೆದ್ವಿ. ಸಿ ಡಿ ವ್ಯಾಲ್ಯೂ ಎಷ್ಟಿದೆ? ಸಿ ಡಿ ವ್ಯಾಲ್ಯೂ 10 ಇದೆ. ಡಿವೈಡೆಡ್ ಬೈ ಡಿ ಪಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಮಾಡಬೇಕು. ಡಿ ಪಿ ಇಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ? 1/√3 ಆಗುತ್ತೆ. ಶಿಫ್ಟ್ ಆದ್ರೆ 10√3 ಇಸ್ ಈಕ್ವಲ್ ಟು ಡಿ ಪಿ ಅಂತಿದೆ. ಕೆಲವು ಪ್ರಾಬ್ಲಮ್ಸ್ ಅಲ್ಲಿ √3 ಕೊಡ್ತಾರೆ, ಕೊಟ್ಟಿದ್ದಾರೆ ಇದು √3 ವ್ಯಾಲ್ಯೂ ಯೂಶಲಿ ಕೊಡ್ತಾರೆ. ಇದು ಕೊಟ್ರೆ ಏನಾಗುತ್ತೆ ಅದನ್ನು ತೋರಿಸ್ಬಿಡ್ತೀನಿ. ಅಕಸ್ಮಾತ್ √3 ವ್ಯಾಲ್ಯೂ ಕೊಟ್ರೆ ಏನಾಗುತ್ತೆ? 10 ಇಂಟು 1.73 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 17.3 ಮೀಟರ್ ಆಗುತ್ತೆ. ಯಾವ 17.3 ಬಂತು? ಡಿ ಪಿ ಇದು 17.3 ಬಂತು ಇಲ್ಲಿಂದ ಇಲ್ಲಿಗೆ. ಓಕೆ, ನೆಕ್ಸ್ಟ್ ಏನ್ ಫೈಂಡ್ ಮಾಡ್ಬೇಕು ನಾವು? ಹೈಟ್ ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ಇಲ್ಲಿ? ನೆಕ್ಸ್ಟ್ ಏನ್ ಮಾಡ್ಬೋದು? ನಾವು ಇವಾಗ ಡಿ ಪಿ ಫೈಂಡ್ ಮಾಡಿದ್ವಿ. ಓಕೆ, ನನಗೆ ಇವಾಗ ಫುಲ್ ಟ್ರಯಾಂಗಲ್ ತಗೋಬೇಕು. ಸೊ ಫುಲ್ ಟ್ರಯಾಂಗಲ್ ಅಂದ್ರೆ ಏನೇನ್ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ನನಗೆ? ನೋಡಿ, ಇದೆ ಅಪ್ಗ್ರೇಡಿಂಗ್ ಅಂದ್ರೆ ಇದೆ. ಫುಲ್ ಟ್ರಯಾಂಗಲ್ ಅಂದ್ರೆ ಇಷ್ಟು ಗೊತ್ತಿರ್ಬೇಕು. ಓಕೆ, ಏನೇನ್ ಎಕ್ಸ್ಟ್ರಾ ಆಯ್ತು ಅಂತ ನೋಡಿ, ಇಲ್ಲಿದೆ 45 ಡಿಗ್ರಿ, ವಿಚ್ ಮೀನ್ಸ್ ನಮಗೆ ಎ ಬಿ ವ್ಯಾಲ್ಯೂ ಗೊತ್ತಿರ್ಬೇಕು. ಅಂಡ್ ಎ ಬಿ ವ್ಯಾಲ್ಯೂ ಅನ್ನೋನ್ ಅಂತ ತಗೊಂಡ್ರೆ, ಬಿಕಾಸ್ ನಮ್ಮ ಅನ್ನೋನ್ ಇರೋದು ಅಲ್ಲೇನೆ. ಹೈಟ್ ಅಂದ್ರೆ ಎ ಇ, ದಿಸ್ ಇಸ್ ಅವರ್ ಅನ್ನೋನ್, ಕರೆಕ್ಟಾ? ಅನ್ನೋನ್ ಈಸ್ ಲೈಂಗ್ ಇನ್ ಎ ಬಿ. ಅಂದ್ರೆ ನಮಗೆ ಎ ಬಿ ಫೈಂಡ್ ಮಾಡ್ಬೇಕು ಅಂದ್ರೆ ಬಿ ಪಿ ಫುಲ್ ಗೊತ್ತಿರ್ಬೇಕು. ಗೊತ್ತಾ ಬಿ ಪಿ ಫುಲ್? ಸದ್ಯಕ್ಕೆ ಗೊತ್ತಿಲ್ಲ. ಓಕೆ, ನಾವು ಅಕಸ್ಮಾತ್ ಇವಾಗ ನೋಡಿ, ನಮಗೆ ಡಿ ಪಿ ಗೊತ್ತು ಅಷ್ಟೇ, ಡಿ ಪಿ ಗೊತ್ತು. ಅದೇ ತರ ನಾವು ಡಿ ಬಿ ಫೈಂಡ್ ಮಾಡ್ಬಿಟ್ರೆ ನಾವು ಫುಲ್ ಬಿ ಪಿ ನ ಕನ್ಸಿಡರ್ ಮಾಡಬಹುದು, ಬಿಕಾಸ್ ಅದು ಎರಡು ಸೇರಿದ್ರೆ ಡಿ ಪಿ ಆಗೋದು, ಬಿ ಪಿ ಆಗೋದು. ಸೊ ಬಿ ಡಿ ಹೆಂಗ್ ಫೈಂಡ್ ಮಾಡೋದು ಇವಾಗ? ಓಕೆ, ಬಿ ಡಿ ಏನ್ ಫಸ್ಟ್ ಆಫ್ ಆಲ್ ಸಿಲಿಂಡರ್ ಏನಿದೆ ಆ ಸಿಲಿಂಡರ್ ನ ರೇಡಿಯಸ್ ಅದು, ಕರೆಕ್ಟಾ? ಇಲ್ಲಿ ಏನ್ ರೇಡಿಯಸ್ ಇರುತ್ತೋ ಅದೇ ಸೇಮ್ ಇರುತ್ತೆ, ಸಿಲಿಂಡರ್ ನ ರೇಡಿಯಸ್ ಅದು ಅಲ್ವಾ. ಸೊ ಏನ್ ಮಾಡ್ಬೋದು ಇವಾಗ? ಎಲ್ಲೋ ಡಯಾಮೀಟರ್ ಓದ್ದಂಗಿತ್ತಲ್ಲ, ಡಯಾಮೀಟರ್. ಓಕೆ, ಇಫ್ ದ ಡಯಾಮೀಟರ್ ಆಫ್ ದ ಔಟರ್ ಎಡ್ಜ್ ಎಷ್ಟು ಕೊಟ್ಟಿದ್ದಾರೆ? 9.4 ಕೊಟ್ಟಿದ್ದಾರೆ. ಓಕೆ, ಸೊ ಒಳ್ಳೆ ಕೆಲಸ ಆಯ್ತು, ಸಿಕ್ತು ನಮ್ಗೆ. ಹೆಂಗ್ ಕಂಟಿನ್ಯೂ ಮಾಡೋದು? ವಿ ನೋ ದಟ್ ಡಯಾಮೀಟರ್ ಇಸ್ ಈಕ್ವಲ್ ಟು 9.4. ಸೊ ರೇಡಿಯಸ್ ಏನಾಗುತ್ತೆ? 4.7 ಆಗುತ್ತೆ. ಇದಿಷ್ಟು ಡಯಾಮೀಟರ್ ಅಂದ್ರೆ ಇದೇನಾಗ್ಬೇಕು? ಇದು 4.7 ಆಗ್ಬೇಕು. ಓಕೆ, ವಿಚ್ ಮೀನ್ಸ್ ನಮ್ಗೆ ಏನ್ ಸಿಕ್ತು ಇವಾಗ? 4.7 ಸಿಕ್ತು. ಸೊ ಕಂಟಿನ್ಯೂ ಮಾಡ್ತೀನಿ ಇವಾಗ. ಹೌ ಡು ಯು ಕಂಟಿನ್ಯೂ? ಇಲ್ಲ ಆಗಲ್ಲ. ಓಕೆ, ಇದನ್ನೇ ನಾನು ಚೂರ್ ಮೇಲ್ ತಗೊಂಬಾನ. ಓಕೆ, ಸೊ ಕಂಟಿನ್ಯೂ ಮಾಡ್ತೀನಿ ಇಲ್ಲೇ. ಓಕೆ, ಈ ರೇಡಿಯಸ್ ಇಲ್ಲೇ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಓಕೆ, ಕಂಟಿನ್ಯೂಯಿಂಗ್ ಏನಾಗುತ್ತೆ ಇವಾಗ? ನೆಕ್ಸ್ಟ್ ಪೇಜ್ ಹೋಗೋಣ. ನೆಕ್ಸ್ಟ್ ಪೇಜ್ ಹೋಗಿ ಇದನ್ನ ಕಾಪಿ ಮಾಡ್ಕೊಂಡ್ರೆ ಆಯ್ತು. ಯಾವ ಪೇಜಲ್ಲಿ ಇದೀನಿ ಇವಾಗ? ಇದು ಕಾಪಿ. ಓಕೆ, ಡನ್. ಸೊ ಇವಾಗ ನನಗೆ ಎಲ್ಲಿವರೆಗೂ ಮಾಡಿದ್ದೆ ಅಂದ್ರೆ ಇದು 4.7 ಅಂತ ಗೊತ್ತಾಗಿತ್ತು. ಇಲ್ಲಿ ಎಷ್ಟು ಬಂದಿತ್ತು? ಇದು 17.3 ಅಂತ ಗೊತ್ತಾಗಿತ್ತು. ಅಂಡ್ ದಿಸ್ ಇಸ್ ಅವರ್ ಅನ್ನೋನ್. ಇದು ಬೇಕು ಅಂದ್ರೆ ನನಗೆ ಎ ಬಿ ಬೇಕು, ಆಮೇಲೆ ಸಿ ಡಿ ಬೇಕು. ಓಕೆ, ಸೊ ಸಿ ಡಿ 10 ಅಂತ ಕೊಟ್ಟಿದ್ದಾರೆ. ಎ ಬಿ ಫೈಂಡ್ ಮಾಡೋ ಪ್ರೊಸೆಸ್ ಅಲ್ಲಿ ಇದ್ವಿ. ಓಕೆ, ಇನ್ ಟ್ರಯಾಂಗಲ್, ಯಾವ ಟ್ರಯಾಂಗಲ್? ಎ ಬಿ ಪಿ. ಇನ್ ಟ್ರಯಾಂಗಲ್ ಎ ಬಿ ಪಿ, ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. ನೆಕ್ಸ್ಟ್ ಅನ್ನೋನ್ ಯಾವುದು? ಅನ್ನೋನ್ ಈಸ್ ಎ ಬಿ ಡಿವೈಡೆಡ್ ಬೈ ನೋನ್ ಯಾವುದು? ನೋನ್ ಇಸ್ ಬಿ ಪಿ ಬೈ ಬಿ ಪಿ ಇಸ್ ಈಕ್ವಲ್ ಟು ಟ್ಯಾನ್ ಆಗುತ್ತೆ ಆ ರೇಷಿಯೋ 45 ಡಿಗ್ರಿ. ಎ ಬಿ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಬಿ ಪಿ ಅಂದ್ರೆ ಏನು? ಬಿ ಪಿ ಇಸ್ ನಥಿಂಗ್ ಬಟ್ ಬಿ ಡಿ ಪ್ಲಸ್ ಡಿ ಪಿ. ಬಿ ಡಿ ಪ್ಲಸ್ ಡಿ ಪಿ ತೋರಿಸಿ, ಎಲ್ಲ ಒಂದ್ ಕಡೆ ಸ್ಟೆಪ್ ತೋರಿಸಿ. ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಏನಾಗುತ್ತೆ? ಎ ಬಿ ಬೈ ಬಿ ಡಿ ಪ್ಲಸ್ ಡಿ ಪಿ ಏನೋ 4.7 ಪ್ಲಸ್
4.7 ಏನ 4.7 ಪ್ಲಸ್ 17.3 ಅದನ್ನ ಬರೀ 4.7 ಪ್ಲಸ್ 17.3 ಇಸ್ ಈಕ್ವಲ್ ಟು 1. ಇದನ್ನ ಶಿಫ್ಟ್ ಮಾಡಿ ಇವಾಗ ಇದೆಷ್ಟಾಗುತ್ತೆ 22 ಆಗುತ್ತೆ. ಸೊ ಎ ಬಿ ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಆಗುತ್ತೆ. ಮೀಟರ ಸೆಂಟಿಮೀಟರ 10 ಫೀಟ್ ಅಂತ ಕೊಟ್ಟಿದಾರಲ್ವಾ. ಸೊ ಇದೆಷ್ಟಾಗುತ್ತೆ 10 ಫೀಟ್ ಅಂದ್ರೆ ಇದು ಫೀಟ್ ಅಲ್ಲೇ ಇರುತ್ತೆ 22 ಫೀಟ್. ಓಕೆ, ಸೊ ಇವಾಗ ನೋಡಿ, ಇವಾಗ ನಿಮಗೆ ಫುಲ್ ಗೊತ್ತಾಯ್ತು. ಅಂಡ್ ಇಲ್ಲಿ ನೋಡಿ ಸಿ ಡಿ 10 ಅಲ್ವಾ, ನೋಡಿ ಈ ಶೇಪ್ ಯಾವ ತರ ಕಾಣಿಸ್ತಿದೆ ನಿಮ್ಗೆ, ದಿಸ್ ಇಸ್ ಲುಕಿಂಗ್ ಲೈಕ್ ರೆಕ್ಟಾಂಗಲ್ ಇಟ್ ಸೆಲ್ಫ್. ಓಕೆ, ಯಾಕಂದ್ರೆ ಇದು ಈಕ್ವಲ್, ಸೊ ಆಬ್ವಿಯಸ್ಲಿ ಇದು ಈಕ್ವಲ್ ಆಗುತ್ತೆ, ಇದು 10 ಆಗುತ್ತೆ. ಸೊ ನಾನು ಏನ್ ಮಾಡ್ತೀನಿ ಇವಾಗ, ಹೋಲ್ ಇಂದ ನಾನು ಹೋಲ್ ಪಾರ್ಟ್ ಇಂದ, ಬಿಕಾಸ್ ನಾನು ಅನ್ನೋನ್ ಹಂಗಿದೆ, ಹೋಲ್ ಪಾರ್ಟ್ ಇಂದ ಸಪೋಸ್ ಐ ರಿಮೂವ್ ದಿಸ್ ಪಾರ್ಟ್, ಈ ಪಾರ್ಟ್ ರಿಮೂವ್ ಮಾಡಿದ್ರೆ ಲೆಟರ್ಸ್ ಪ್ರಕಾರ ಏನ್ ಬರುತ್ತೆ ನಮ್ಗೆ, ಎ ಇ ಬರುತ್ತೆ. ನಾನು ಅವಾಗಿಂದ ಹೇಳ್ತಾ ಇದೀನಿ ಎ ಇಂದ ನಾವು ಅನ್ನೋನ್ ಅಂತ, ಕರೆಕ್ಟಾ. ಸೊ ಏನ್ ಮಾಡ್ಬೇಕು ಇವಾಗ, ವಿ ನೋ ದಟ್ ಎ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ ಅಲ್ಲಿ 22 ಬಂದಿದೆ. ಎ ಬಿ ಏನ್ ನೀವು ವೇರಿಯೇಷನ್ ಹೆಂಗ್ ಕೊಟ್ಟು ತಗೋಬಹುದು, ಇದು ಎ ಇ ಪ್ಲಸ್ ಇ ಬಿ ಅಂತ ತಗೋಬಹುದು, ಇಸ್ ಈಕ್ವಲ್ ಟು 22. ಇ ಬಿ ವ್ಯಾಲ್ಯೂ ಏನು 10 ಇಸ್ ಈಕ್ವಲ್ ಟು ಎ ಇ ಪ್ಲಸ್ 22. ಇದನ್ನ ಶಿಫ್ಟ್ ಮಾಡಿ ಎ ಇ ವ್ಯಾಲ್ಯೂ ಏನ್ ಬರುತ್ತೆ 12 ಸೆಂಟಿಮೀಟರ್ ಬರುತ್ತೆ, ವಿಚ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಯ್ತಲ್ವಾ. ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಇದೆ. ಹಾಗೆ 4 ಮಾರ್ಕರ್ಸ್ ಅಂದ್ರೆ ಈ ಸ್ಟೆಪ್ಸ್ ಅಂತೂ ಇರಲೇಬೇಕು, ಬಿಕಾಸ್ ಇದು ಸರ್ಫೇಸ್ ಏರಿಯಾ ಆ ಕಾನ್ಸೆಪ್ಟ್ ಲೈಟ್ ಆಗಿ ತಗೊಂಡ್ಬಂದಿದ್ದಾರೆ. ಸೊ ಜಾಸ್ತಿ ಕಾಂಪ್ಲಿಕೇಶನ್ಸ್ ಇರುತ್ತೆ, ಒಂದೊಂದೇ ನೋಡಿದಾಗ ಗೊತ್ತಾಗುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಇನ್ನೊಂದು ಡಿಫ್ರೆಂಟ್ ಕ್ವೆಶ್ಚನ್. ಇಲ್ಲಿ ಫಸ್ಟ್ ರೂಲ್ ಅಪ್ಲೈ ಆಗುತ್ತೆ, ಹಾರಿಜಾಂಟಲ್ ಇಸ್ ಪ್ಯಾರಲಲ್ ಟು ಗ್ರೌಂಡ್, ಅದು ಅಪ್ಲೈ ಆಗುತ್ತೆ. ಓಕೆ, ಫಸ್ಟ್ ಯಾವಾಗ್ಲೂ ಅಷ್ಟೇ ನಾನು ಏನು ಆರ್ಡರ್ ಅಲ್ಲಿ ಹೇಳಿದೆ ಅದೇ ಆರ್ಡರ್ ಅಲ್ಲಿ ಬನ್ನಿ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತಿರೋದೇನು, 2 ಟ್ರಯಾಂಗಲ್ಸ್ ಟೈಪ್ ಇದೆ. ಬಟ್ ಆ 2 ಟ್ರಯಾಂಗಲ್ಸ್ ಟೈಪ್ ಶೇಪ್ ಗೊತ್ತಾಗಿದ ತಕ್ಷಣ ರೂಲ್ಸ್ ಹೋಗ್ಬೇಕು. ರೂಲ್ಸ್ ಪ್ರಕಾರ ಇಲ್ಲಿ ಯಾವ್ದು ಯೂಸ್ ಆಗ್ತಿದೆ, ಹಾರಿಜಾಂಟಲ್ ಇಸ್ ಪ್ಯಾರಲಲ್ ಟು ಗ್ರೌಂಡ್. ಸೊ ಏನ್ ಮಾಡ್ತೀನಿ, ಫಸ್ಟ್ ನಾನು ಆ ಡಯಾಗ್ರಾಮ್ ನ ಕರೆಕ್ಟ್ ಆಗಿ ನೋಡಿದ ತಕ್ಷಣ ಏನ್ ಮಾಡ್ತೀನಿ, ಪ್ಯಾರಲಲ್ ಲೈನ್ ಇಲ್ಲಿದೆ, ಇದೆರಡು ಪ್ಯಾರಲಲ್. ನೆಕ್ಸ್ಟ್ ಫಸ್ಟ್ ಟ್ರಾನ್ಸ್ಫರ್ಸ್ ಅನ್ನು ತಗೋತೀನಿ. ಈಗ ಈ ಟ್ರಾನ್ಸ್ಫರ್ಸಲ್ ಒಳಗಡೆ ಇರೋ ಆಂಗಲ್ ಯಾವುದು 30 ಡಿಗ್ರಿ. ಸೊ ಇಲ್ಲಿ ಆಲ್ಟರ್ನೇಟ್ ಆಂಗಲ್ ಯಾವುದು, ಅದು ಇಲ್ಲಿ ಬಂದಿದೆ. ಓಕೆ, ಅವರೇ ಮಾಡಿದಾರ, ಇನ್ನ ಒಳ್ಳೇದು, ನಮ್ ಕೆಲಸ ಎಲ್ಲ ಮುಗೀತು. ಓಕೆ, ಸಪೋಸ್ ಕೊಟ್ಟಿಲ್ಲ ಅಂದ್ರೆ ಅದನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಸ್ ಇಟ್ ಈಸ್, ಫಸ್ಟ್ ಇದರಲ್ಲಿ ಚಿಕ್ಕ ಟ್ರಯಾಂಗಲ್ ಯಾವುದು, ಚಿಕ್ಕ ಟ್ರಯಾಂಗಲ್ ನನ್ನ ಪ್ರಕಾರ ಎ ಬಿ ಪಿ, ಕರೆಕ್ಟಾ. ಸೊ ಫಸ್ಟ್ ಅದನ್ನ ಮುಗಿಸ್ಕೊತೀನಿ, ಕ್ವಶನ್ ಓದಿಲ್ಲ. ನೋಡಿ ಶೇಪ್ಸ್ ಗೊತ್ತಿದ್ರೆ ಹಿಂಗೆ ಆರಾಮ ಮಾಡ್ಕೊಂಡು ಹೋಗ್ಬೋದು, ಕ್ವಶನ್ ಓದೋದು ಅವಶ್ಯಕತೆನೂ ಇಲ್ಲ. ಆಸ್ ಅಬ್ಸರ್ವ್ಡ್ ಫ್ರಮ್ ದ ಟಾಪ್ ಆಫ್ ಅ 75 ಮೀಟರ್ ಹೈ ಲೈಟ್, ಓಕೆ, angles of depression of 2 ships are 30 and 45. ಒಂದು ಶಿಪ್ ಇಲ್ಲಿ ಇದೆ P ಹತ್ರ, ಇನ್ನೊಂದು ಶಿಪ್ Q ಹತ್ರ ಇದೆ. If one ship is exactly behind the other, okay, ಕರೆಕ್ಟ್ ಆಗಿದೆ, on the same side of the lighthouse, then find the distance between the 2 ships. Okay, done. Distance already ಆಗಿದೆ. Distance ಅಂದ್ರೆ ಏನ್ ಮಾಡ್ಬೇಕು ನೀವು, distance between the 2 ships ಅಂದ್ರೆ ಒಂದು ಶಿಪ್ ಇಲ್ಲಿದೆ, ಇನ್ನೊಂದು ಶಿಪ್ ಇಲ್ಲಿದೆ, PQ ಫೈಂಡ್ ಮಾಡಬೇಕು. PQ is a part of some whole thing, ಯಾವುದು BQ. ಸೊ ನಿಮ್ಮ ಅಜೆಂಡಾ ಏನಿರಬೇಕು, BQ ಫೈಂಡ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಶಾರ್ಟ್ ಟ್ರಯಾಂಗಲ್ ಅಲ್ಲಿ BP ಸಿಗುತ್ತೆ, ಹೋಲ್ ಮೈನಸ್ ಪಾರ್ಟ್, ಅಷ್ಟೇ. 3 ಸ್ಟೆಪ್ ಹೇಳ್ಬಿಡಿದೀನಿ, ಟಕ್ ಅಂತ ಮಾಡ್ಕೊಂಡು ಹೋಗೋಣ. ಓಕೆ, ಫಸ್ಟ್ ಟ್ರಯಾಂಗಲ್ ಯಾವುದು, ಇನ್ ಟ್ರಯಾಂಗಲ್ ABP, ಇನ್ ಟ್ರಯಾಂಗಲ್ ABP ಏನಿದೆ, AB ಬೈ BP ಇಸ್ ಈಕ್ವಲ್ ಟು, ಈ ರೇಷಿಯೋ ತಗೊಂಡ್ರೆ ಟ್ಯಾನ್ ಬರುತ್ತೆ, ಆಂಗಲ್ ಇರೋದು 45 ಡಿಗ್ರಿ, ವಿಚ್ ಮೀನ್ಸ್ AB by BP is equal to 1. This implies ಏನಾಗುತ್ತೆ, AB is equal to BP. ಗೊತ್ತಾ ವ್ಯಾಲ್ಯೂ AB ಇದು ಗೊತ್ತು, 75 ಇದೆ. Both are equal to 75. ಏನ್ ಕೊಟ್ಟಿದ್ದಾರೆ, ಮೀಟರ್, 75 ಮೀಟರ್ ಈಕ್ವೇಶನ್. ಮುಗೀತು. ಸೆಕೆಂಡ್ ಪಾರ್ಟ್ ಹೋಗೋಣ. ಸೆಕೆಂಡ್ ಪಾರ್ಟ್ ಯಾವುದು, ಫುಲ್ ಟ್ರಯಾಂಗಲ್ ತಗೋಬೇಕು. ಫುಲ್ ಟ್ರಯಾಂಗಲ್ ಅಂದ್ರೆ ಯಾವುದು, ABQ. ಇನ್ ಟ್ರಯಾಂಗಲ್ ABQ ರೇಷಿಯೋ ತಗೊಳ್ಳಿ. ಇವಾಗ ಇಲ್ಲೂ ಅಷ್ಟೇ, AB ನೇ ನೋನ್, BQ ಇಸ್ ಅನ್ನೋನ್, ಕರೆಕ್ಟಾ. ಸೊ AB by BQ is equal to tan, ವ್ಯಾಲ್ಯೂ ಏನಿದೆ, ಆಂಗಲ್ ಏನಿದೆ, tan ಫುಲ್ ಟ್ರಯಾಂಗಲ್ ಅಲ್ಲಿ 30 ಡಿಗ್ರಿ ಇದೆ. ಓಕೆ, ಸೊ AB by BQ, AB ನೇ ತಿರ್ಗಾ ಇಲ್ಲಿ ಗೊತ್ತಿರೋದು, by BQ is equal to 1/√3 ಆಗುತ್ತೆ. ಶಿಫ್ಟ್ ಮಾಡಿ ಅಲ್ಲ, AB into √3 is equal to BQ ಆಗುತ್ತೆ. AB ವ್ಯಾಲ್ಯೂ ಗೊತ್ತಲ್ವಾ, AB ವ್ಯಾಲ್ಯೂ ಏನಿದೆ 75 ಇದೆ. ಸೊ 75√3 is equal to BQ ಆಗುತ್ತೆ. ನೆಕ್ಸ್ಟ್ ಇದಕ್ಕೊಂದು ಬಾಕ್ಸ್ ಹಾಕಿ, ಈಕ್ವೇಶನ್ ನಂಬರ್ 2. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಹೋಲ್ ಮೈನಸ್ ಪಾರ್ಟ್ ಮಾಡಿ ನಿಮಗೆ ಬೇಕಿರೋ ಆನ್ಸರ್ ಸಿಗುತ್ತೆ. ಈಗ ನೋಡಿ, ಹೋಲ್ ಯಾವ್ದು ಇದ್ರಲ್ಲಿ, ಅನ್ನೋನ್ ಇರೋದು ಇಲ್ಲಿ, ಅನ್ನೋನ್ ಹೋಲ್ ಅಂದ್ರೆ BQ, ನಮಗ್ BQ ಗೊತ್ತಿದೆ. ವಿ ನೋ ದಟ್ BQ is equal to, ಎರಡು ಪಾರ್ಟ್ ಇದೆ BQ, ಯಾವ್ದು, ಒಂದು BP, ಇನ್ನೊಂದು PQ. ನೋಡಿ ಅನ್ನೋನ್ ಅಪಿಯರ್ ಆಯ್ತು. ಇದನ್ನ ಶಿಫ್ಟ್ ಮಾಡಿ, BQ ಮೈನಸ್ BP is equal to PQ.
ಬಿ ಕ್ಯೂ ವ್ಯಾಲ್ಯೂ ಏನು 75√3. ಬಿ ಪಿ ವ್ಯಾಲ್ಯೂ ಏನು, ಬಿ ಪಿ ವ್ಯಾಲ್ಯೂ ಈ ತರ ಫೈಂಡ್ ಮಾಡ್ಬೋದು ಅಲ್ಲಿ 75 ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಬರೀರಿ. 75 ಎರಡರಲ್ಲೂ ಇದೆ, therefore 75 into √3 minus 1, ಯಾಕಂದ್ರೆ ಇಲ್ಲಿ √3 ಇದೆ, 1 ಇದೆ, √3 minus 1 ಎಲ್ಲ ಮೀಟರ್ ಅಲ್ಲಿ ಕೊಟ್ಟಿದಾರಲ್ವಾ, ಇಸ್ ಈಕ್ವಲ್ ಟು ಪಿ ಕ್ಯೂ, ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಶಿಪ್ಸ್. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಡಿಫರೆಂಟ್ ಆಗಿದೆಯಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಐ ಥಿಂಕ್ ಯು ಕ್ಯಾನ್ ಸಾಲ್ವ್ ದಿಸ್ ಆನ್ ಯುವರ್ ಓನ್. ಓಕೆ, ನಾನು ನೆಕ್ಸ್ಟ್ ಟೈಪ್ ಹೋಗ್ತೀನಿ. ಸೊ ದಟ್ ಈಸಿ ಇದೆ, ಸೇಮ್ ನಾವ್ ಏನ್ ಮಾಡಿದ್ವು ಅದೇನೆ. ಇಲ್ಲ ಆಂಗಲ್ ಒಂದು ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟಿಲ್ಲ. ನೀವು ಆಂಗಲ್ ಒಳಗಡೆ ತಗೋತೀರಾ, ಆಂಗಲ್ ಒಳಗಡೆ ತಗೊಂಡು ನೀವ್ ಏನ್ ಮಾಡಿದ್ರು ಅದೇನೆ. ಏನ್ ಅನ್ನೋನ್ ಏನಿದೆ ನಾನೇ ಹೇಳ್ಬಿಡ್ತೀನಿ. ಅನ್ನೋನ್ ಏನು, ಶೋ ದಟ್ ದ ಡಿಸ್ಟೆನ್ಸ್ ಮೂವ್ಡ್ ಫ್ರಮ್ ಸಿ ಟು ಪಿ ಈಸ್ ಟ್ವೈಸ್ ದ ಡಿಸ್ಟೆನ್ಸ್ ಬಿ ಸಿ. ಓಕೆ, ಬಿ ಸಿ ಎಲ್ಲಿದೆ, ಬಿ ಸಿ ಇಲ್ಲಿದೆ ನೋಡಿ. ಫಸ್ಟ್ ಆಸ್ ಯೂಶುವಲ್ ಬಿ ಸಿ ಫೈಂಡ್ ಮಾಡ್ತೀರಾ, ನೆಕ್ಸ್ಟ್ ಬಿ ಪಿ ಫೈಂಡ್ ಮಾಡ್ತೀರಾ, ಟ್ವೈಸ್ ಇರುತ್ತೆ ಅಷ್ಟೇ, ಮುಗೀತು. ಈಸಿಯಾಗಿ ಮಾಡ್ಬೋದು, ದಯವಿಟ್ಟು ಇದನ್ನ ನೀವೇ ಮಾಡಿ. ವಿಲ್ ಗೋ ಟು ದ ನೆಕ್ಸ್ಟ್ ಟೈಪ್. ಓಕೆ, ನೆಕ್ಸ್ಟ್ ಟೈಪ್ ಏನು ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ರೆಕ್ಟಾಂಗಲ್ ಅಂಡ್ ಟ್ರಯಾಂಗಲ್. ಈಗ ಏನಾಗುತ್ತೆ, ಪ್ರತಿ ಸರಿ ಟ್ರಯಾಂಗಲ್ ಒಳಗಡೆ ಇನ್ಫಾರ್ಮೇಶನ್ ಕೊಟ್ಟು ಆ ಕ್ವೆಶ್ಚನ್ ಮಾಡೋರ್ಗೂ ಬೇಜಾರಾಗಿರುತ್ತೆ. ಸೊ ಜಸ್ಟ್ ಒಂದು ಚೇಂಜ್ ಇರ್ಲಿ ಅಂತ ಈ ಸರಿ ಇನ್ಫಾರ್ಮೇಶನ್ ನಿಮ್ಗೆ ಏನು ಒನ್ ಸೈಡ್ ಒನ್ ಆಂಗಲ್ ಕೊಡ್ಬೇಕು, ಆಂಗಲ್ ಮೆಜಾರಿಟಿ ನಿಮಗೆ ಟ್ರಯಾಂಗಲ್ ಒಳಗೆ ಕೊಡ್ತಾರೆ, ಬಟ್ ಒಂದು ಸೈಡ್ ಕೊಡ್ಬೇಕಿತ್ತಲ್ಲ, ಆ ಒಂದು ಸೈಡ್ ನ ರೆಕ್ಟಾಂಗಲ್ ಒಳಗಡೆ ಹೈಡ್ ಮಾಡ್ತಾರೆ. ಸೊ ನೀವೇನ್ ಮಾಡ್ಬೇಕು, ರೆಕ್ಟಾಂಗಲ್ ಇಂದ ಟ್ರಯಾಂಗಲ್ ಒಳಗಡೆ ಇನ್ಫಾರ್ಮೇಶನ್ ತಗೋಬೇಕು. ಆಸ್ ಯೂಶುವಲ್ ಒನ್ ಸೈಡ್ ಒಂದ್ ಆಂಗಲ್ ಮಿನಿಮಮ್ ಇರಬೇಕು. ಅದಿತ್ತು ಅಂದ್ರೆ ಹೆಂಗ್ ಕಂಟಿನ್ಯೂ ಮಾಡ್ತೀರಾ, ಅನ್ನೋನ್ ಬೈ ನೋನ್ ರೇಷಿಯೋ ಅಪ್ಲೈ ಮಾಡಿ ಆನ್ಸರ್ ಬರೀ. ಓಕೆ, ಸೊ ಫಸ್ಟ್ ಸ್ಟೆಪ್ ಏನು ಅಂದ್ರೆ ಯಾವಾಗ್ಲೂ ಅಷ್ಟೇ ಇಲ್ಲಿ ಪ್ರಯಾರಿಟಿ ಇಂಪಾರ್ಟೆಂಟ್. ಈ ತರ ಎರಡು ಜಾಮೆಟ್ರಿಕಲ್ ಶೇಪ್ಸ್ ಬಂದಾಗ ನಮಗ್ ಟ್ರಿಗ್ನೋಮೆಟ್ರಿ ಇರೋದು ಇಲ್ಲಿ. ಓಕೆ, ಸೊ ಇವು ಬೇಕಂತ ಏನ್ ಮಾಡ್ತಾರೆ, ಇಲ್ಲಿ ಯಾವ್ದೋ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ 30 ಅಂತ. ಬುದ್ಧಿ ಇರೋರು ಏನ್ ಮಾಡ್ಬೇಕು, ಈ 30ನ ಒಳಗಡೆ ಹೆಂಗ್ ತಗೊಂಡೋಗೋದು ಯೋಚನೆ ಮಾಡ್ಬೇಕು. ಒಂದೇ ತರ ತಗೊಂಡೋಗಕ್ಕಾಗೋದು ಆಪೋಸಿಟ್ ಸೈಡ್ಸ್ ಅಲ್ಲಿ. ಓಕೆ, ಅಥವಾ ಕೆಲವು ಸರಿ ಏನ್ ಮಾಡ್ತಾರೆ, ಇನ್ನೊಂದು ಫುಲ್ ಹೈಟ್ ಕೊಟ್ಬಿಡ್ತಾರೆ, ಹೋಲ್ ಹೈಟ್ ಇಸ್ 100 ಅಂತ ಕೊಟ್ಬಿಟ್ಟು ದಿಸ್ ಈಸ್ 20 ಮೀಟರ್ ಅಂತ ಕೊಟ್ಬಿಡ್ತಾರೆ, 20 ಫೀಟ್ 20 ಸೆಂಟಿಮೀಟರ್ ಏನೋ ಕೊಡ್ತಾರೆ. ಸೊ ನಾವೇನ್ ಕನ್ಸಿಡರ್ ಮಾಡ್ಬೇಕು, ಇಲ್ಲಿ ನೋಡಿ, ಇಲ್ಲಿ ಟ್ರಯಾಂಗಲ್ ಒಂದ್ ಸೈಡ್ ಕೂಡ ಇನ್ಕ್ಲೂಡ್ ಆಗಿದೆ, ಬಟ್ ಎಕ್ಸಾಕ್ಟ್ಲಿ ಆ ಪಾರ್ಟ್ ಇನ್ಕ್ಲೂಡ್ ಆಗಿಲ್ಲ. ನಾವೇನ್ ಮಾಡ್ಬೇಕು, ಇಲ್ಲಿ 20 ಆದ್ರೆ ಇಲ್ಲೇನಾಗುತ್ತೆ, ಇಲ್ಲಿ 20 ಆಗುತ್ತೆ. ಸೊ ಇಫ್ ದಿಸ್ ಪಾರ್ಟ್ ಇಸ್ 20, ಹೋಲ್ ಪಾರ್ಟ್ ಇಸ್ 100 ಅಂದ್ರೆ ಟ್ರಯಾಂಗಲ್ ಒಳಗೆ ಒಂದು ವ್ಯಾಲ್ಯೂ ಬೇಕಲ್ಲ, ಅದೇನೋ 80 ಆಗುತ್ತೆ. ಸೊ ಈ ತರ, ಅಥವಾ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಥವಾ ರೆಕ್ಟಾಂಗಲ್ ಕೊಟ್ಟಿರ್ತಾರೆ, ಯಾವ್ದು ಕೊಟ್ಟಿದ್ದಾರೆ ಅನ್ನೋ ಬೇಸಿಸ್ ಮೇಲೆ ನೀವು ಅದನ್ನ ಟ್ರಯಾಂಗಲ್ ಒಳಗಡೆ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಶನ್ ಕಳಿಸ್ಬೇಕು, ಮಿಕ್ಕಿದ್ದನ್ನ ಮೈನಸ್ ಮಾಡಬೇಕು. ಸೊ ಅದಕ್ಕೆ ನಾನು ಪ್ರಯಾರಿಟಿ ಏನು, ಯಾವಾಗ್ಲೂ ರೆಕ್ಟಾಂಗಲ್ ಏನಿದೆ ಅದು ಫಸ್ಟ್ ಮುಗಿಸ್ಕೊಂಡ್ಬಿಡಿ. ಓಕೆ, ರೆಕ್ಟಾಂಗಲ್ ಇಂದ ಟ್ರಯಾಂಗಲ್ ರೀಚ್ ಆಗಿದೆಯಾ ನೋಡ್ಕೊಳ್ಳಿ, ರೀಚ್ ಆದ್ಮೇಲಿಂದ ಆಸ್ ಯೂಶುವಲ್ ಸೇಮ್ ಥಿಂಗ್. ಅರ್ಥ ಆಯ್ತಾ? ಪ್ರಾಬ್ಲಮ್ಸ್ ಮಾಡೋಣ, ಗೊತ್ತಾಗುತ್ತೆ. ಫಸ್ಟ್ ಕ್ವೆಶ್ಚನ್ ಈ ತರ ಇದೆ. ಫಸ್ಟ್ ಕ್ವೆಶ್ಚನ್, a cable tower and a building are standing vertically on the same level ground from the top of the building, which is 7 meter high. Angle of elevation of the cable tower is 60, angle of depression of its foot is 45. Find the height of the tower. Already ನಿಮ್ಗೆ ಡಯಾಗ್ರಾಮ್ ರೆಡಿ ಇದೆ, ಒಂದು ಸ್ವಲ್ಪ ಎಕ್ಸ್ಟ್ರಾ ಇದೆ, ಬಟ್ ನೀವು ಆ ಎಕ್ಸ್ಟ್ರಾ ನೀವು ಕನ್ಸಿಡರ್ ಮಾಡಲಿಲ್ಲ ಅಂದ್ರೂ ನೀವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಅದು ಹೆಂಗೆ ಅಂತ ತೋರಿಸ್ತೀನಿ. ಓಕೆ, ಫಸ್ಟ್ ನಾನು ಏನ್ ಹೇಳಿದೆ, ಯಾವಾಗ್ಲೂ ಪ್ರಿಫರೆನ್ಸ್ ರೆಕ್ಟಾಂಗಲ್ ಕೊಡಬೇಕು. ಸೊ ರೆಕ್ಟಾಂಗಲ್ ನ ಫಸ್ಟ್ ಅಬ್ಸರ್ವ್ ಮಾಡಿ. ನೋಡಿ, ಇದು ಆಲ್ರೆಡಿ ಅವ್ರು 7 ಅಂತ ತಗೊಂಡ್ಬಿಟ್ಟಿದ್ದಾರೆ. ಓಕೆ, ಸೊ ಇವಾಗ ನೋಡಿ, ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ ಅಲ್ಲಿ ಬರೀ ಒಂದ್ ಆಂಗಲ್ ಇದೆ. ಒಂದ್ ಆಂಗಲ್ ವಿಲ್ ನಾಟ್ ಗಿವ್ ಯು ಎನಿಥಿಂಗ್, ವಿಚ್ ಮೀನ್ಸ್ ಯು ನೀಡ್ ಒನ್ ಸೈಡ್. ಯಾವ ಸೈಡ್ ಬೇಕು, ಅಥವಾ ನಿಮಗೆ ಎಇ ಬೇಕು ಅಥವಾ ಸಿಇ ಬೇಕು. ಸಿಇ ರೈಟ್ ನಾವು ನಿಮ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಗೊತ್ತಿಲ್ಲ ನಮ್ಗೂನು. ಸೊ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಸಮ್ ಹೌ ಫೈಂಡ್ ದ ವ್ಯಾಲ್ಯೂ ಆಫ್ ಎಇ. ಎಇ ಹೆಂಗ್ ಫೈಂಡ್ ಮಾಡೋದು, ರೆಕ್ಟಾಂಗಲ್ ಬನ್ನಿ. ಎಇ ಬೇಕು ಅಂದ್ರೆ ನಿಮಗೆ ಬಿಡಿ ಗೊತ್ತಿರ್ಬೇಕು, ಆಪೋಸಿಟ್ ಸೈಡ್ಸ್. ಸೊ ಬಿಡಿ ಬೇಕು ಅಂದ್ರೆ ಬಿಡಿ ಹೆಲ್ಪ್ ಮಾಡೋದಕ್ಕೆ ಒಂದು ಟ್ರಯಾಂಗಲ್ ಇದೆ, ಯಾವುದು, ಟ್ರಯಾಂಗಲ್ ಎ ಬಿ ಡಿ. ಅಲ್ಲಿಂದಾನೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇನ್ ಟ್ರಯಾಂಗಲ್ ಎ ಬಿ ಡಿ ಥೀಟಾ ವ್ಯಾಲ್ಯೂ ಎಷ್ಟಿದೆ, ಥೀಟಾ ಇಸ್ 45 ಡಿಗ್ರಿ. ನನಗೆ ಬೇಕಾಗಿರೋ ಅನ್ನೊಂದು ಬಿ ಡಿ, ನನಗೆ ಗೊತ್ತಿರೋದು ಎ ಬಿ ಬೈ ಬಿ ಡಿ ತಗೋತೀನಿ. ಎ ಬಿ ಬೈ ಬಿ ಡಿ, ಈ ರೇಷಿಯೋಗೆ ಏನ್ ಹೆಸರು, ಆಪೋಸಿಟ್ ಬೈ adjacent ಗೆ tan. ಥೀಟಾ ವ್ಯಾಲ್ಯೂ 45 ಡಿಗ್ರಿ. ಸೊ ಎ ಬಿ ವ್ಯಾಲ್ಯೂ ಏನ್ ಬಂತು, ಎ ಬಿ ವ್ಯಾಲ್ಯೂ 7 is equal to 7 by BD is equal to 1 ಬರುತ್ತೆ. ಶಿಫ್ಟ್ ಮಾಡ್ತೀನಿ, ಏನಾಗುತ್ತೆ ವ್ಯಾಲ್ಯೂ, BD is equal to 7. ಎಷ್ಟು ಕೊಟ್ಟಿದ್ದಾರೆ, ಮೀಟರ್, 7 ಮೀಟರ್ ಕೊಟ್ಟಿದ್ದಾರೆ. ಈಕ್ವೇಶನ್ ನಂಬರ್ 1. ಓಕೆ, ಸೊ ಈ ವ್ಯಾಲ್ಯೂ ಬಂತು, ಎಷ್ಟು ಕೊಟ್ಟಿದ್ದಾರೆ, 7 ಮೀಟರ್. ಸೊ ಇದು 7 ಅಂದ್ರೆ ಎಇ ಏನಾಗುತ್ತೆ, therefore BD is equal to AE is equal to 7 ಮೀಟರ್. ರೀಸನ್ ಒಂದ್ಸರಿ ಬರೀರಿ ಸಾಕು, ಆಪೋಸಿಟ್ ಸೈಡ್ಸ್ ಆಫ್ ಏನೋ ರೆಕ್ಟಾಂಗಲ್. ಸೊ 7 ಇದೆ, ಇಲ್ಲೂ 7 ಆಗುತ್ತೆ. ಓಕೆ, ಏನ್ ಫೈಂಡ್ ಮಾಡ್ಬೇಕು ನೀವು, ಫೈಂಡ್ ದ ಹೈಟ್ ಆಫ್ ದ ಟವರ್. ಟವರ್ ಎಲ್ಲಿದೆ,
ಫೈಂಡ್ ದ ಹೈಟ್ ಆಫ್ ದ ಟವರ್ ಅಂದ್ರೆ ಇದನ್ನ ನೀವು ಫೈಂಡ್ ಮಾಡಬೇಕು. ಸೊ ಈಗ ನೋಡಿ ಒನ್ ಆಂಗಲ್ ಒನ್ ಸೈಡ್ ಬಂತ ಆಸ್ ಯೂಶಲ್ ಇನ್ ಟ್ರಯಾಂಗಲ್ ಒಳಗಡೆ ಬಂದ ತಕ್ಷಣ ಇರೋದೇ ಒಂದು ಫೈಂಡ್ ಮಾಡಿ ಅದನ್ನ ಇನ್ ಟ್ರಯಾಂಗಲ್ ಎಇಸಿ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ನಿಮಗೆ ಬೇಕಾಗಿರೋದು ಯಾವುದು ಸಿಇ, ಗೊತ್ತಿರೋದು ಯಾವುದು ಎಇ. ಸೊ ಸಿಇ ಬೈ ಎಇ ಇಸ್ ಈಕ್ವಲ್ ಟು tan 60. ಸಿಇ ವ್ಯಾಲ್ಯೂ ಏನು ಅದೇ ಬೇಕಿರೋದು, ಎಇ ವ್ಯಾಲ್ಯೂ ಏನು ಈಗ ತಾನೇ ಫೈಂಡ್ ಮಾಡಿದ್ರಿ ಇಲ್ಲಿ ಎಇ ಸಿಇ ಎಇ 7 is equal to √3. ಶಿಫ್ಟ್ ಮಾಡಿ ಇದನ್ನ ಸಿಇ ವ್ಯಾಲ್ಯೂ ಏನ್ ಬರುತ್ತೆ 7 √3 ಮೀಟರ್ ಬರುತ್ತೆ ವಿಚ್ ಇಸ್ your answer. ಈಸಿ ಇದೆಯಾ, ಆರಾಮಾಗಿ ಮಾಡ್ಬೋದಲ್ವಾ? ಓಕೆ, ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಕ್ವೆಶ್ಚನ್. A tower and a pole stand vertically on the same level ground. ಓಕೆ, ಟವರ್ ಪೋಲ್ ಒಂದೇ ಗ್ರೌಂಡ್ ಮೇಲೆ ನಿಂತಿದೆ, ಗ್ರೌಂಡ್ ಇಲ್ಲಿ ಬಿಡಿ ಅಂತ ಅನ್ಕೊಳ್ಳೋಣ. ಓಕೆ, it is observed that angles of depression of top and foot of the pole from the top of height 60 meter is 30 degree. ಸೊ ನೋಡಿ ಇದು ಹೈಟ್ ಲೆಕ್ಕ, ದಿಸ್ ಇಸ್ ಯೋರ್ ಹೈಟ್. ಸೊ ಇದನ್ನ ಫೈಂಡ್ ಮಾಡಬೇಕು. ಆಂಗಲ್ ಆಫ್ ಡಿಪ್ರೆಷನ್ ಆಗಿದೆ ಅಂದ್ರೆ ದಿಸ್ ಇಸ್ ಯೋರ್ ಪೋಲ್, ಸಾರಿ ಟವರ್ ಹೈಟ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲೇ ಕಾಣಿಸ್ತಾ ಇದೆ 60 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಆಂಗಲ್ಸ್ ಕೊಟ್ಟಿದ್ದಾರೆ, ನೀವೇನ್ ಫೈಂಡ್ ಮಾಡ್ಬೇಕು ಹೈಟ್ ಆಫ್ ದ ಪೋಲ್ ಹೆಚ್. ಮೇಲಿಂದ ಇವಾಗ ವ್ಯಾಲ್ಯೂಸ್ ಎಲ್ಲ ಮೇಲ್ಗಡೆ ಇದೆ, ಸೊ ಆ ವ್ಯಾಲ್ಯೂಸ್ ಇಂದ ಎಲ್ಲ ಕೆಳಗಡೆ ಬರ್ಬೇಕೀಗ. ಗಾಟ್ ಇಟ್? ಸೊ ಸ್ಟಾರ್ಟ್ ಮಾಡೋಣ ಒನ್ ಬೈ ಒನ್. ಫಸ್ಟ್ ಯಾವಾಗ್ಲೂ ಅಷ್ಟೇ ಯಾವ ಟೈಪ್ ಇದೆ ದಟ್ ಈಸ್ ಇಂಪಾರ್ಟೆಂಟ್. ಫಸ್ಟ್ ಡಯಾಗ್ರಾಮ್ ಅಲ್ಲಿ ಹೇಳ್ಬಿಡ್ತೀನಿ ನೋಡಿ. ದಿಸ್ ಇಸ್ ಯೋರ್ ಅನ್ನೋನ್. ಸೊ ಹೆಂಗ್ ಕಾಣಿಸ್ತದೆ ನಿಮ್ಗೆ, ದಿಸ್ ಇಸ್ ಲುಕಿಂಗ್ ಲೈಕ್ ಅ ರೆಕ್ಟಾಂಗಲ್. ಸೊ ಈಸಿಯಸ್ಟ್ ಕೆಲಸ ಏನು, ರೆಕ್ಟಾಂಗಲ್ ನ ಅಪೋಸಿಟ್ ಸೈಡ್ ಈಕ್ವಲ್ ಅಂತ ಪ್ರೂವ್ ಮಾಡ್ಬಿಡೋದು. ಈಗ ನೀವು ಇಲ್ಲಿ ಹೆಚ್ಚು ಬರ್ದಿರೋದ್ರಿಂದ ಏನೋ ಚೇಂಜ್ ಆಗುತ್ತೆ, ಏನೋ ಹೋಲ್ ಇಸ್ 60, ಆ ಪಾರ್ಟ್ ಹೆಚ್ ಅಂದ್ರೆ ಎರಡು ಪಾರ್ಟ್ ಇದೆ ಅಂತ ಅರ್ಥ. ಸೊ ಇಫ್ ಒನ್ ಪಾರ್ಟ್ ಇಸ್ ಹೆಚ್, ಫುಲ್ ಇಂದ ನೀವು ಇದನ್ನ ಮೈನಸ್ ಮಾಡಿದ್ರೆ ಇನ್ನೊಂದು ಪಾರ್ಟ್ ಸಿಗುತ್ತೆ. ಸೊ ಈ ಪಾರ್ಟ್ ಏನ್ ಕಾಣಿಸ್ತಿದೆ ದಟ್ ಇಸ್ 60 ಮೈನಸ್ ಹೆಚ್. ಇದು ಮುಗೀತು, ರೆಕ್ಟಾಂಗಲ್ ಕೆಲಸ ಮುಗೀತು. ಈಗ ಏನ್ ಮಾಡ್ಬೇಕು, ಯಾವ ಟೈಪ್ ಇದೆ ಅಂತ ನೋಡಿ. ನಾನು ಈ ತರ ಪ್ರಾಬ್ಲಮ್ ನಿಮ್ಗೆ ಆಲ್ರೆಡಿ ನಾನು ಟೈಪ್ 2 ಅಲ್ಲಿ ಮಾಡಿಸಿದ್ದೆ, ಕರೆಕ್ಟಾ? ಸೊ ಬೇಸ್ಡ್ ಆನ್ ದಟ್ ಫಸ್ಟ್ ಪ್ಯಾರಲಲ್ ಲೈನ್ಸ್ ಏನ್ ಪ್ರಾಪರ್ಟೀಸ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡ್ಬೇಡ. ಓಕೆ, ಇಲ್ಲಿ ನಿಮಗೆ ಎರಡು ತರ ಪ್ಯಾರಲಲ್ ಲೈನ್ಸ್ ಕಾಣಿಸುತ್ತೆ. ಒನ್ ಇಸ್ ದಿಸ್ ಪಾರ್ಟ್ ಅಂಡ್ ದಿಸ್ ಪಾರ್ಟ್. ನಾನು ಪಿಂಕ್ ಅಂಡ್ ಬ್ಲಾಕ್ ಒಂದಿದೆ ಅಂಡ್ ಕೆಳಗಡೆ ಇದೆ ಗೊತ್ತಾ, ಇದೆರಡು, ಬಿಕಾಸ್ ಎರಡು ಟ್ರಾನ್ಸ್ವರ್ಸಲ್ ಬಂದಿದೆ. ಸೊ ಇಫ್ ಐ ಕನ್ಸಿಡರ್ ದ ಫಸ್ಟ್ ರೈಟ್ ಸೈಡ್, ತುಂಬಾ ರೈಟ್ ಅಲ್ಲಿ ಇರೋ ಟ್ರಾನ್ಸ್ವರ್ಸಲ್ ತಗೊಂಡ್ರೆ ಅದೆರಡರ ಮಧ್ಯೆ ಇರೋ 30 ಡಿಗ್ರಿ. ಸೊ ಈ ಆಂಗಲ್ 30 ಡಿಗ್ರಿ ಆಗುತ್ತೆ. ಸೊ ಈ 30 ಡಿಗ್ರಿ ಇರೋ ಟ್ರಯಾಂಗಲ್ ತಗೊಂಡ್ರೆ ಯಾವ್ದಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಎ ಇ ಸಿ. ನೆಕ್ಸ್ಟ್ ಇನ್ನೊಂದು ಆಂಗಲ್ ಇದೆ, ಯಾವ್ದು? ಇನ್ನೊಂದು ಆಂಗಲ್ ಯಾವ್ದು? 60 ಡಿಗ್ರಿ ಇದೆ. ಸೊ ಇದನ್ನ ಕನ್ಸಿಡರ್ ಮಾಡ್ಬೇಕಂದ್ರೆ ಯಾವ ಟ್ರಾನ್ಸ್ವರ್ಸಲ್ ತಗೋಬೇಕು, ಈ ಟ್ರಾನ್ಸ್ವರ್ಸಲ್ ತಗೋಬೇಕು. ಸೊ ಇಫ್ ದಿಸ್ ಇಸ್ 60, ಝೆಡ್ ಪ್ರಕಾರ ಇಲ್ಲಿ ಬರುತ್ತೆ 60 ಡಿಗ್ರಿ. ದಿಸ್ ಇಸ್ ಯರ್ ಆಂಗಲ್. ಅರ್ಥ ಆಯ್ತಾ? ಇದನ್ನೇ ಅರ್ಥ ಮಾಡ್ಕೋಬೇಕು, ಇಲ್ಲೇ ಎಲ್ರಿಗೂ ಪ್ರಾಬ್ಲಮ್ ಆಗೋದು, ಅರ್ಥ ಮಾಡ್ಕೊಳ್ಳಿ. ಗಾಟ್ ಇಟ್? ಈಗ ಎರಡು ಟ್ರಯಾಂಗಲ್ ಒಳಗಡೆ ಒಂದೊಂದು ಆಂಗಲ್ ಇದೆ, ಆಂಗಲ್ ಪ್ರಕಾರ ನೀವು ಮಾಡ್ಕೊಂಡು ಹೋಗಿ. ಫಸ್ಟ್ ಯಾವ ತಗೋತೀರಾ, ಇನ್ ಟ್ರಯಾಂಗಲ್ ದೊಡ್ಡದೇ ಮುಗಿಸ್ಕೊಳ್ಳೋಣ, ಎ ಬಿ ಡಿ ಮುಗಿಸ್ಕೊಳ್ಳೋಣ. ಫಸ್ಟ್ ಇನ್ ಟ್ರಯಾಂಗಲ್ ಎ ಬಿ ಡಿ ಎಷ್ಟಿದೆ ಥೀಟಾ ವ್ಯಾಲ್ಯೂ? ಥೀಟಾ ಇಸ್ ನಥಿಂಗ್ ಬಟ್ 60 ಡಿಗ್ರಿ ಇದೆ. ನೆಕ್ಸ್ಟ್ ಆಪೋಸಿಟ್ ಅಡ್ಜಸೆಂಟ್ ತಗೊಳ್ಳಿ. ಆಪೋಸಿಟ್ ಯಾವುದು? 60 ಡಿಗ್ರಿ. ಆಪೋಸಿಟ್ ಅಂದ್ರೆ ಎ ಬಿ, ಅಡ್ಜಸೆಂಟ್ ಅಂದ್ರೆ ಬಿ ಡಿ. ಎ ಬಿ ಡಿವೈಡೆಡ್ ಬೈ ಬಿ ಡಿ ರೇಷಿಯೋ ಏನಾಗುತ್ತೆ, ಟ್ಯಾನ್ ಆಗುತ್ತೆ. ಆಂಗಲ್ ಏನು? 60 ಡಿಗ್ರಿ. ಎ ಬಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 60 ಕೊಟ್ಟಿದ್ದಾರೆ. 60 ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಟ್ಯಾನ್ 60 ಎಷ್ಟು? √3. ಸೊ ಇದು ಶಿಫ್ಟ್ ಮಾಡಿ, 60 ಬೈ √3 ಇಸ್ ಈಕ್ವಲ್ ಟು ಬಿ ಡಿ ಅಂತ ಬರೀರಿ. ಸೊ ನೀವು ಇದನ್ನ ಕರೆಕ್ಟ್ ಆಗಿ ಮಾಡ್ತೀರಾ ಅಂದ್ರೆ 60 √3 ಡಿವೈಡೆಡ್ ಬೈ 3 ಆಗುತ್ತೆ. 3 1s 3 20s 20 √3. ವರಿ ಮಾಡೋಂಥದ್ದು ಏನೂ ಇಲ್ಲ. ನಾನು ಏನ್ ಮಾಡಿದೀನಿ ಇಲ್ಲಿ, ಸಿಂಪಲ್ ಇರ್ರಾಷನಲ್ ನಂಬರ್ ಇಲ್ಲಿ ಬಂತು, ರಾಷನಲೈಸ್ ಮಾಡಿದೀನಿ ಅಷ್ಟೇ. ಇದನ್ನ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ತಲೆ ಕೆಡಿಸ್ಕೋಬಾರದು. ಓಕೆ, ನೆಕ್ಸ್ಟ್ ಏನ್ ಫೈಂಡ್ ಮಾಡ್ಬೇಕು? ದೊಡ್ಡ ಟ್ರಯಾಂಗಲ್ ಕೆಲಸ ಮುಗೀತು. ಚಿಕ್ಕ ಟ್ರಯಾಂಗಲ್ ಯಾವ್ದು? ಎ ಇ ಸಿ ಇದೆ, ಅದಕ್ಕೆ ಹಾಕಿ. ಇವಾಗ ಇನ್ ಟ್ರಯಾಂಗಲ್ ಎ ಇ ಸಿ ಥೀಟಾ ವ್ಯಾಲ್ಯೂ ಎಷ್ಟಿದೆ? ಥೀಟಾ ವ್ಯಾಲ್ಯೂ ಇಸ್ 30 ಡಿಗ್ರಿ. ನೆಕ್ಸ್ಟ್ ಏನ್ ಮಾಡ್ತೀರಾ ಇವಾಗ? ಎ ಇ ಬೈ ಇ ಸಿ ನ ತಗೋತೀರಾ? ತಗೊಳ್ಳಿ. ಸೊ ಎ ಇ ಡಿವೈಡೆಡ್ ಬೈ ಇ ಸಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಇ ಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಆಪೋಸಿಟ್ ಇಸ್ 60, ಸಾರಿ ರೇಷಿಯೋ ಬರಿಬೇಕಲ್ವಾ, ರೇಷಿಯೋ ಟ್ಯಾನ್ ಆಗುತ್ತೆ. ನೆಕ್ಸ್ಟ್ ಆಂಗಲ್ 30 ಡಿಗ್ರಿ ಆಗುತ್ತೆ. ಎ ಇ ವ್ಯಾಲ್ಯೂ ಏನು? ಎ ಇ ವ್ಯಾಲ್ಯೂ 60 ಮೈನಸ್ ಎಚ್, 60 ಮೈನಸ್ ಎಚ್ ಡಿವೈಡೆಡ್ ಬೈ ಇ ಸಿ ವ್ಯಾಲ್ಯೂ ಏನು? ಇ ಸಿ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಇ ಸಿ ಅಂತಾನೆ ಬರೀರಿ. ಇಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ? 1/√3 ಆಗುತ್ತೆ. ಸೊ ಶಿಫ್ಟ್ ಮಾಡಿದ್ರೆ 60 ಮೈನಸ್ ಎಚ್ ಇಂಟು √3 ಇಸ್ ಈಕ್ವಲ್ ಟು ಇ ಸಿ ಆಗುತ್ತೆ. ಇದಕ್ಕೊಂದು ಬಾಕ್ಸ್ ಹಾಕಿ ಈಕ್ವೇಶನ್ ನಂಬರ್ 2. ನಮಗ್ ಬೇಕಾಗಿರೋ ವ್ಯಾಲ್ಯೂ ಆನ್ಸರ್ ಹತ್ರ ಆದ್ರೂ ಇದೀವಾ? 100% ಇಲ್ಲ, ಬಟ್ ಸ್ಟಿಲ್ ವ್ಯಾಲ್ಯೂಸ್ ಬರುತ್ತೆ. ಹೆಂಗ್ ಬರುತ್ತೆ? ಬಿಕಾಸ್ ನೋಡಿ ನಮಗ್ ಬಂದಿರೋ ಸೈಡ್ಸ್ ಯಾವ್ದು? ಬಿ ಡಿ. ಬಿ ಡಿ ಎಲ್ಲಿದೆ? ಇಲ್ಲಿದೆ. ಇನ್ನೊಂದು ಈಕ್ವೇಶನ್ ಯಾವುದು? ಇ ಸಿ. ಇ ಸಿ ಎಲ್ಲಿದೆ? ಇಲ್ಲಿದೆ. ಬಿ ಡಿ ಅಂಡ್ ಇ ಸಿ ಏನು? ದೇ ಆರ್ ಆಪೋಸಿಟ್ ಸೈಡ್ಸ್ ಆಫ್ ಅ ರೆಕ್ಟಾಂಗಲ್.
ಅಂದ್ರೆ ಏನರ್ಥ, ದೇ ಬೋತ್ ವಿಲ್ ಬಿ ಈಕ್ವಲ್. ಸೊ ಎರಡು ಈಕ್ವಲ್ ಇದೆ ಅಂದ್ರೆ ನಾನು ಎರಡನ್ನು ಈಕ್ವೇಟ್ ಮಾಡ್ಬೋದಲ್ವಾ. ಸೊ 20√3 is equal to 60 minus h into √3 ಅಂತ ಈಕ್ವೇಟ್ ಮಾಡ್ಬೋದು. ನೋಡಿ ಒಂದೇ ಅನ್ನೋನ್ ಇರೋದಿಲ್ಲ h, ಅದೇ ನಾವು ಫೈಂಡ್ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿ ಅಲ್ಲ, 20√3 is equal to 60√3 minus h√3 ಮಲ್ಟಿಪ್ಲೈ ಮಾಡಿದೀನಿ ಅಷ್ಟೇ. ಈಗ 20 ಈ ಕಡೆ h ಈ ಕಡೆ ತಗೊಳ್ಳಿ, h√3 is equal to 60√3 minus 20√3. ಎಲ್ಲಾ ಕಡೆ √3 ಇದೆ, ಸೊ √3 ಕಾಮನ್ ತಗೊಂಡ್ಬಿಡ್ತೀನಿ. h into √3 ಕಾಮನ್ ತಗೊಂಡಿದೀನಿ. ಅದೇ ತರ ಇಲ್ಲಿ ಕಾಮನ್ ತಗೊಂಡ್ರೆ ಏನ್ ಬರುತ್ತೆ, √3 ಕಾಮನ್ ತಗೊಂಡ್ರೆ 60 minus 20 ಬರುತ್ತೆ. ಸೊ √3 ಕ್ಯಾನ್ಸಲ್ ಮಾಡ್ತೀನಿ, h ವ್ಯಾಲ್ಯೂ ಎಷ್ಟಾಗುತ್ತೆ, 40 ಆಗುತ್ತೆ. ದಿಸ್ ಇಸ್ ಯರ್ ಆನ್ಸರ್, 40 ಮೀಟರ್. ಅರ್ಥ ಆಯ್ತಲ್ಲ. ಇನ್ನೊಂದು ಕ್ವಶನ್ ಇರ್ಬೇಕು ಇದೇ ಟೈಪ್, ಇದೆಯಾ, ಇಲ್ಲ ಸೇಮ್ ಇದೆ. ಓಕೆ, ನೆಕ್ಸ್ಟ್ ಇದು ಯಾವ ಟೈಪ್ಗೂ ಸೇರಿಲ್ಲ. ಓಕೆ, ಅಂಡ್ ಡೋಂಟ್ ವರಿ, ನೋಡಿ ನಾನು ಫುಲ್ ಟೈಪ್ಸ್ ನ ಒಂದೇ ಅವರಲ್ಲಿ ಶೂಟ್ ಮಾಡೋಣ ಅಂತ ಅನ್ಕೊಂಡೆ. ಈಗ ನೋಡಿ ಆಲ್ಮೋಸ್ಟ್ ನಿಮಗೆ ಎಷ್ಟಾಗ್ತಾ ಇದೆ, ಆಲ್ಮೋಸ್ಟ್ ಇಟ್ ಇಸ್ ಕ್ರಾಸಿಂಗ್ 45-46 ಮಿನಿಟ್ಸ್. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಎಲ್ಲ ಒಟ್ಟಿಗೆ ಮಾಡಿದ್ರೆ ನೀವು ನೋಡೋ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ. 45 ಮಿನಿಟ್ಸ್ ಅಲ್ಲಿ ನಿಮಗೆ 3 ಟೈಪ್ಸ್ ಕವರ್ ಮಾಡ್ಕೊಟ್ಟಿದ್ದೀನಿ. ಇನ್ ಎರಡೇ ಟೈಪ್ ಇದೆ. ಒಂದು ನಿಮ್ಗೆ ತೋರಿಸ್ಬಿಡ್ತೀನಿ, ನಾನೇನೋ ರೆಡಿ ಆಗಿಲ್ಲ ಅನ್ನೋ ತರ ನೀವು ಫೀಲ್ ಮಾಡ್ಕೋಬಾರ್ದು. ಓಕೆ, ಫಸ್ಟ್ ಒನ್ ಇಸ್ ದಿಸ್ ಒನ್, ಆಯ್ತಾ, ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್. ಇದು ನಿಮಗೆ NCERT ಬರುತ್ತೆ ಅಲ್ವಾ, ಅದನ್ನ ಹೆಂಗ್ ವರ್ಕ್ ಮಾಡಬೇಕು, ಅದ್ರ ಬೇಸ್ ಪ್ರಾಬ್ಲಮ್ಸ್ ನಿಮಗೆ LBA ಯಾವ್ದಿದೆ, ದಿಸ್ ಇಸ್ ಯರ್ LBA ಪ್ರಾಬ್ಲಮ್. ಇದು ನೀವು ನೋಡ್ಬೋದು. ಇಲ್ಲಿ ನಿಮ್ಗೆ ಸ್ಪೀಡ್ ಏನೋ ಕೊಟ್ಟಿರಲ್ಲ, ವೆಲಾಸಿಟಿ ಕೊಟ್ಟಿದ್ದಾರೆ ಇಲ್ಲಿ, ಅದನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ನಿಮ್ ಒಂದು NCERT ಪ್ರಾಬ್ಲಮ್ ತಗೊಂಡಿದ್ದೀನಿ, NCERT ನಿಮಗೆ ಟೈಮ್ ಇದೆ. ಸೊ ಈ ಪ್ರಾಬ್ಲಮ್ ಒಂದಿದೆ. ಓಕೆ, ನೆಕ್ಸ್ಟ್ ಇದೆಲ್ಲ ಸೇರಿಸಿ ಇನ್ನೊಂದು ಕೊಡ್ತಾರೆ, ಮಲ್ಟಿಪಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ. ಅಂದ್ರೆ ಒಂದೇ ಶೇಪ್ ಅಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲೂ ಹೇಳಿದೆ ಇದು ನಿಮ್ಗೆ, ಸಮಥಿಂಗ್ ಲೈಕ್ ದಿಸ್. ಇದೆಲ್ಲ ನಿಮ್ಮ LBA 4 ಮಾರ್ಕ್ಸ್ 5 ಮಾರ್ಕ್ಸ್ ಇದೆ. ಇದು ಎಲ್ಲದು ಯಾವ್ದು ಮೇಜರ್ ಪಾರ್ಟ್ ಇದೆಯೋ, ಫೌಂಡೇಶನ್ ಯಾವ್ದಿದೆಯೋ ಅದು ಈ ವಿಡಿಯೋಲಿ ಮುಗಿಸಿದೀನಿ. ಮೇಜರ್ ಪಾರ್ಟ್ ಯಾವ್ದಿದೆಯೋ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ನಂಗೆ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ನೀವು ಟೈಮ್ ನೋಡಿದ ತಕ್ಷಣ ಇರಿಟೇಟ್ ಆಗ್ಬಾರ್ದು ನಂಗೆ. ಐ ಡೋಂಟ್ ವಾಂಟ್ ಟು ಲೂಸ್ ಯುವರ್ ಮೈಂಡ್. ಅರ್ಥ ಆಯ್ತಲ್ವಾ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ವಿಡಿಯೋ ನಿಮಗೆ ಆಲ್ಮೋಸ್ಟ್ ನಾನು ನಿಮ್ಗೆ ಐಯಲ್ಲೂ ಕೊಟ್ಟಿರ್ತೀನಿ ನೋಡೋದಕ್ಕೆ, ಡಿಸ್ಕ್ರಿಪ್ಷನ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಕೈಂಡ್ಲಿ ವಾಚ್ ದಟ್. ನಿಮ್ಮ ಮೆಜಾರಿಟಿ ಮಾರ್ಕ್ಸ್ ಇರೋದು ನೆಕ್ಸ್ಟ್ ವಿಡಿಯೋದಲ್ಲಿ. ಫೌಂಡೇಶನ್ ಸೂಪರ್ ಆಗಿ ಅರ್ಥ ಆಗಿದೆ ನಿಮ್ಗೆ, ಬಟ್ ಮೆಜಾರಿಟಿ ಮಾರ್ಕ್ಸ್ ಸ್ಕೋರಿಂಗ್ ಇರೋದಲ್ಲಿ ನಿಮಗೆ ಭಯ ಪಡಿಸೋದು ನೆಕ್ಸ್ಟ್ ವಿಡಿಯೋದು. ದಯವಿಟ್ಟು ನೆಕ್ಸ್ಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೈಂಡ್ಲಿ ವಾಚ್ ದ ನೆಕ್ಸ್ಟ್ ವಿಡಿಯೋ.